ರಿಷಬ್ ಶೆಟ್ಟಿ ಒಂದು ಕಡೆ ನಾಯಕನ ಪಾತ್ರವನ್ನ ನಿಭಾಯಿಸಿದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರೋದು. ನನಗೂ ಸ್ವಲ್ಪ ಸಿನಿಮಾದ ಬಗ್ಗೆ ಹಸಿವಿತ್ತು. ಕಾಂತಾರದಲ್ಲಿ ಒಂದು ದಿನ ಬರೀ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಸೇರಿ ಒಂದು 700-800 ಹತ್ತತ್ರ ಇರ್ತಿದ್ರು. ಚಿಂಕ್ರ ಅಂತ ಹೆಸರಿಟ್ಟು. ಚಿಂಕ್ರ ಅಂದ್ರೆ ಕುಂದಾಪುರ ಕನ್ನಡದಲ್ಲಿ ಫಾರೆಸ್ಟ್, ಅದು ಭಯಂಕರ ದೊಡ್ಡ ಫಾರೆಸ್ಟ್. ಏನು ಅದಕ್ಕೆ ಅಪಚಾರ ಆಗುವಂತ ಕೆಲಸ ನಾವು ಇವತ್ತಿನವರೆಗೂ ಮಾಡಿಲ್ಲ. ಪ್ರತಿಯೊಬ್ಬರಿಗೂ ಗೊತ್ತದ. ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ಈಗಾಗಲೇ ಎಲ್ಲರೂ ಕೂಡ ನೋಡಿದ್ದೀರಿ. ಸೊ ಒಂದಷ್ಟು ಡೌಟ್ಸ್ಗಳು ನಮಗಿರುತ್ತೆ, ಈ ಪಾತ್ರವನ್ನ ನಿಭಾಯಿಸಿರೋದು ಯಾರು, ಅಥವಾ ಕಾಂತಾರ ಜನರ ಒಂದು ಜನಜೀವನವನ್ನ ತುಂಬಾ ಬ್ಯೂಟಿಫುಲ್ ಆಗಿ ಪ್ರತಿಯೊಂದು ಶಾರ್ಟ್ ಅನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಹಾಗೇನೆ ಅದಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಕಾಂತಾರ ಜನರು ಅದರಲ್ಲಿ ಅದರ ಪಾತ್ರವನ್ನ ವ್ಯಕ್ತಪಡಿಸಬಹುದಾಗಿರ್ಬೋದು, ಅವರ ಫೀಲಿಂಗ್ ಅನ್ನು ಹೇಳ್ಕೊಂಡಾಗಿರ್ಬೋದು. ರಿಷಬ್ ಶೆಟ್ಟಿ ಒಂದು ಕಡೆ ನಾಯಕನ ಪಾತ್ರವನ್ನ ನಿಭಾಯಿಸಿದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ಕಾಂತಾರ ಜನರು. ಅದರಲ್ಲೂ ಅವರ ಆತ್ಮೀಯ ಪಾತ್ರವನ್ನ ನಿಭಾಯಿಸಿರುವಂತಹ ಚೀಂಕ್ರ ರಕ್ಷಿತ್ ರಾಮಚಂದ್ರ ಶೆಟ್ಟಿ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ಚೀಂಕ್ರ ಅನ್ಬೇಕಾ, ರಾಮಚಂದ್ರ ಸರ್ ಅಂತ ಹೇಳ್ಬೇಕಾ? ಸರ್ ಏನ್ ಬಿಡಿ, ರಕ್ಷಿತ್ ಅನ್ನಿ ಸಾಕು. ಓಕೆ, ನೀವ್ ಹೇಗಿದ್ದೀರಾ? ನಾನು ಸೂಪರ್. ಓಕೆ ಓಕೆ, ಸೊ ಹೇಳಿ, ಕಾಂತಾರ ಚಾಪ್ಟರ್ 1 ಸೊ ನಡ್ಕೊಂಡು ಬಂದಿದೆ. ನಿಮ್ಮ ಪಾತ್ರವನ್ನು ನೋಡೋದು, ಅದರಲ್ಲೂ ಕೂಡ ಕನಕವತಿ ನಿಮ್ಮನ್ನು ಸಾಯಿಸುವಾಗ ಅಲ್ಲಿ ರಿಷಬ್ ಶೆಟ್ರಿಗೆ ಅಥವಾ ಆ ಒಂದು ಕ್ಯಾರೆಕ್ಟರ್ಗೆ ಎಷ್ಟು ಬೆರ್ಮೆಯ ಪಾತ್ರಕ್ಕೆ ಎಷ್ಟು ಸಿಟ್ಟು ಬಂತು ಇಲ್ವೋ ಗೊತ್ತಿಲ್ಲ. ವೀಕ್ಷಿಸ್ತಾ ಇದ್ದಂತಹ ಜನರಿಗಂತೂ ಕಣ್ಣಲ್ಲಿ ನೀರು ಬಂದಿರೋದಂತೂ ಸತ್ಯ. ಸೊ ಏನು ಹೇಳ್ತೀರಿ ಫಸ್ಟ್ ರಿಯಾಕ್ಷನ್? ಕನಕಾವತಿ ಸಾಯಿಸೋಂಥ ಒಂದು ಪೋರ್ಷನ್ನು ಅದು ಅಂದರೆ ಇವನ್ ಬಿಫೋರ್ ಸ್ಕ್ರಿಪ್ಟೆಲ್ಲ ಇತ್ತು. ಅಂದರೆ ನನ್ನ ಕ್ಯಾರೆಕ್ಟ್ರು ಸ್ವಲ್ಪ ಹ್ಯೂಜಾಗಿ ತೋರಿಸಿದ್ರಿಂದ ವಾರಲ್ಲೆಲ್ಲ ಅವನು ಸ್ವಲ್ಪ ರಾ ಥರನೇ ತೋರಿಸಿದ್ದು. ಅದಕ್ಕೋಸ್ಕರ ಈ ಕ್ಯಾರೆಕ್ಟ್ರನ್ನ ಕನಕಾವತಿ ಕ್ಯಾರೆಕ್ಟ್ರ್ ಕೊಂದಾಗ ಸ್ವಲ್ಪ ಈ ಕ್ಯಾರೆಕ್ಟ್ರಿಗೆ ಒಂದು ಒಳ್ಳೆ ವೇಟೇಜ್ ಸಿಗುತ್ತೆ. ಮತ್ತೊಂದು ಪವರ್ಫುಲ್ ಆಗಿರೋ ಕ್ಯಾರೆಕ್ಟರ್ನ ಅಷ್ಟು ಈಸಿಯಾಗಿ ಸಾಯಿಸ್ತಾಳೆ ಅನ್ನೋದೊಂದು, ಅಂದರೆ ಅವಳೆಷ್ಟು ಪವರ್ಫುಲ್ ಅನ್ನೋದು ಆ ಕತೆಗೆ ತೋರ್ಸೋಕ್ಕೋಸ್ಕರ ಕನಕಾವತಿ ಕೈಯಲ್ಲಿ ಸಾಯಿಸಿದ್ರು. ಓಕೆ, ಚೀಂಕ್ರ ಅನ್ನುವಂತಹ ಹೆಸರು ನಿಮ್ಮ ಪಾತ್ರಕ್ಕೆ ಕೊಟ್ಟಿರೋದು. ಸೊ ಈ ಹೆಸರಿಡೋ ಕಾರ್ಯಕ್ರಮ ಹೇಗಾಯ್ತು? ಚೀಂಕ್ರ ಅನ್ನುವಂಥದ್ದನ್ನೇ ಯಾಕೆ ಇಟ್ಟಿದ್ದು? ಆ್ಯಕ್ಚುಲಿ ಮೊದಲು ಬೇರೆ ಹೆಸರಿತ್ತು ಕ್ಯಾರೆಕ್ಟ್ರದು. ಆಮೇಲೆ ಅದು ಬೇಡ, ಅದೇನೋ ಮತ್ತೊಂದು ಕಥೆಯಲ್ಲಿ ಆ ಪಾತ್ರ ಆ ನೇಮ್ ಬಂದಿತ್ತು ಅನ್ನೋ ಕಾರಣಕ್ಕೆ ಚೀಂಕ್ರ ಅಂತ ಹೆಸರಿಟ್ಟರು. ಚೀಂಕ್ರ ಅಂದರೆ ಕುಂದಾಪುರ ಕನ್ನಡದಲ್ಲಿ ಈ ಸಣ್ಣ ಸ್ವರದ ಮೃದು ಸ್ವಭಾವಿ ಕ್ಯಾರೆಕ್ಟರ್ಗಳಿಗೆ ಚೀಂಕ್ರ ಅಂತಾರೆ. ಅದಕ್ಕೋಸ್ಕರ ಅಂದರೆ ಕ್ಯಾರೆಕ್ಟ್ರಿಗೂ ಹೆಸರಿಗೂ ಸಂಬಂಧ ಇಲ್ಲ, ಬಟ್ ಕ್ಯಾರೆಕ್ಟರ್ ತುಂಬ ಸೈಲೆನ್ಸ್ ಇರುತ್ತೆ. ಎಲ್ಲಾದರೂ ಸಿಟ್ಟು ಬಂದಾಗ ಸ್ವಲ್ಪ ಇನ್ನು ಪವರ್ಫುಲ್ ಥರ ತೋರಿಸ್ಕೊಳ್ಳುವಂಥ ಕ್ಯಾರೆಕ್ಟರ್. ಓಕೆ, ನಿಮ್ಮದು ಮತ್ತೆ ರಿಷಬ್ ಶೆಟ್ರ ಒಡನಾಟ ನೋಡಿರ್ಬೋದು. ಕಾಂತಾರ ಮೊದಲು ಏನು ಬಂತು, ಅದರಲ್ಲೂ ಕೂಡ ನೀವಿದ್ರಿ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ರಿ. ಸೊ ಈ ಸಿನಿಮಾದಲ್ಲಿ ಅವರ ಆಪ್ತರ ಪಾತ್ರ ಹೇಗೆ, ನಿಮ್ಮ ಒಡನಾಟದ ಬಗ್ಗೆ ಹೇಳೋದಾದ್ರೆ ಹೇಗೆ ಪರಿಚಯ ಆಗಿದ್ದು, ಹೇಗೆ ಕಾಂತಾರ ಸಿಕ್ಕಿದ್ದು? ಮೇಡಮ್, ಕಾಂತಾರ ಸಿಗೋಕ್ಕಿಂತ ಮುಂಚೆ ನಾನೊಂದು 2019ರಲ್ಲಿ ಅಣ್ಣನ ಜೊತೆ ಜಾಯ್ನ್ ಆದೆ. ಸುಮಾರಷ್ಟು ಒಂದು ಶಾರ್ಟ್ ಮೂವಿ ಮಾಡಿದ್ದೆ. ಅದಾದ್ರ ಮೇಲೆ ಒಂದು 2-3 ಸಿನಿಮಾ ಮಾಡ್ತಿದ್ದೆ. ಆವಾಗ ಅಣ್ಣ ಬಿಫೋರೇ ಪರಿಚಯ ಇದ್ದಿರೋದ್ರಿಂದ ನನಗೂ ಸ್ವಲ್ಪ ಸಿನಿಮಾದ ಬಗ್ಗೆ ಹಸಿವಿತ್ತು. ಬಾ ಮಗ, ಇಲ್ಲೇ ಸುಹಾಸ್ ಅಣ್ಣ ಅಂತ ಅವ್ರ ಮ್ಯಾನೇಜರು, ಅವರು ಇದು 2019. ಅದಕ್ಕಿಂತ ಬಿಫೋರ್ ನಾವು ಕಾಲೇಜಿಗೆಲ್ಲ ಹೋಗ್ತಾ ಅಣ್ಣ ಸರ್ಕಾರಿ ಮಾಡಿದಾಗ ಬೆಲ್ ಬಾಟಮ್ ಮಾಡಿದಾಗೆಲ್ಲ ಕುಂದಾಪುರಕ್ಕೆಲ್ಲ ಬರ್ತಿದ್ದಾಗ ಅಣ್ಣನ ಜೊತೆನೇ ಇರ್ತಿದ್ವಿ. ಬಟ್ ಅಣ್ಣ ಮೊದಲಿಂದನೂ ಅಣ್ಣ ಅಂದರೆ ಭಯಂಕರ, ಅಂದರೆ ಅವರು ಆ್ಯಸ್ ಎ ಒಳ್ಳೆ ರೆಸ್ಲರ್ ಅವರು, ಮತ್ತು ಒಳ್ಳೆ ಜೂಡೋ ಪ್ಲೇಯರ್, ಅವರು ಒಳ್ಳೆ ಸ್ಪೋರ್ಟ್ಸ್ ಪ್ಲೇಯರು. ಕಿರಿಕ್ ಪಾರ್ಟಿ ಹಿಟ್ಟಾಗಿತ್ತು, ಸರ್ಕಾರಿ ಹಿಟ್ಟಾಗಿತ್ತು, ಬೆಲ್ ಬಾಟಮ್ ಹಿಟ್ಟಾಗಿತ್ತು. ಬೆಲ್ ಬಾಟಮಲ್ಲಿ ಅಣ್ಣ ಹೀರೋ ಆಗಿ ಫಸ್ಟ್ ಸಿನಿಮಾ ಮಾಡಿ ಅದು ಸೂಪರ್ ಹಿಟ್ ಆಯಿತು. ಅದಾದ್ರ ಮೇಲೆ ನಾವು ಅಣ್ಣ ಕರೆದ್ರು. ಈಗ ಆಯಿತು, ನನಗೂ ಸ್ವಲ್ಪ ಜಿಮ್ಮಿಂದು ಐಡಿಯಾ ಎಲ್ಲ ಇತ್ತಲ್ಲ, ನನ್ನ ಜೊತೆ ಟ್ರೈನಿಂಗ್ ಮಾಡಿಕೊಂಡು ನಾನು ಮಾಡೋ ಸಿನಿಮಾದಲ್ಲೆಲ್ಲ ಆ್ಯಕ್ಟಿಂಗ್ ಮಾಡಿಕೊಂಡು ಅಣ್ಣನ ಜೊತೆನೇ ಹಿಂಗೆ ಜರ್ನಿ ಸ್ಟಾರ್ಟ್ ಆಯಿತು. ಅವಾಗಿಂದ ಫಸ್ಟು ಸಿನಿಮಾ ಹೀರೋ ಅಂತ ಲಾಕ್ಡೌನಲ್ಲಿ ಮಾಡಿದ್ವಿ. ನೀವೆಲ್ಲ ನೋಡಿರ್ತೀರ, ಅದು 23 ಜನ ಹೋಗಿ ಮಾಡಿರೋಂಥ ಸಿನಿಮಾ. ಅಲ್ಲಿಂದ ಜರ್ನಿ ಶುರು ಆಯಿತು. ಅಲ್ಲಿಂದ ಅದ್ರ ಮೇಲೆ ಹರಿಕತೆ ಇಲ್ಲ ಗಿರಿಕತೆ ಅಂತ ಒಂದು ಸಿನಿಮಾ, ಅದರಲ್ಲಿ ಅಣ್ಣನ ಜೊತೆನೇ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ವಿಲನ್ ಗಿರಿ ಅಂತ, ಅದನ್ನು ನಾನು ಮಾಡಿದೆ. ಹೀಗೆ ಜರ್ನಿ ಆವಾಗಿಂದ ಶುರುವಾಗಿದ್ದು ಇಲ್ಲಿ ತನಕ ಅಣ್ಣ ಇಲ್ಲಿ ತಂದು ನನ್ನ ಕೂರಿಸಿದ್ದಾರೆ. ಅಂದರೆ ಇದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾವುದೇ ಸಿನಿಮಾ ಅಂತ ಬಂದಾಗ ನಾನು ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋಂಥ ಆಸೆ ಒಂದು ಪುಟ್ಟ ಕಲಾವಿದಂಗೂ ಇರುತ್ತೆ. ನಿಮ್ಗೆ ಇದರಲ್ಲಿ ಬಂಪರ್ ಅಂತಾನೆ ಹೇಳ್ಬೋದು. ಕಾಂತಾರ ಜನದೊಳಗೆ ಒಬ್ಬರಾಗಿರೋದು, ಇಡೀ ಸಿನಿಮಾ ಕ್ಯಾರಿ ಆಗಿದ್ದೀರಿ. ಸೊ ನಿಮ್ಮ ಪಾತ್ರ ಎಷ್ಟು ಸ್ಪೆಷಲ್ ನಿಮಗೆ? ಮೇಡಮ್, ಇದು 2022 ಡಿಸೆಂಬರ್ 2023 ಸ್ಟಾರ್ಟಿಂಗಲ್ಲಿ
ರೈಟಿಂಗಿಗೆ ಮಂಗಳೂರಿಗೆ ಹೋದರು ಅಣ್ಣ. ಆವಾಗ ಒಂದು 2-3 ತಿಂಗಳಾದ್ರ ಮೇಲೆ ನನಗೆ ಒಂದ್ಸಲಿ ಹೀಗೆ ಸಿಕ್ಕಿದೆ, ಮಗ ಕೂದಲು ಗಡ್ಡೆ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಮಾಡು, ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂದರೆ. ಆಮೇಲೆ ನಾನು ಅಣ್ಣನ ಜೊತೆ ಜಾಯ್ನ್ ಆದೆ. ಅವಾಗಿಂದನೂ ರೈಟರ್ಸ್ಗಳಾಗಲಿ, ಅನಿರುದ್ಧ್ ಆಗಲಿ, ಶನಿಲ್ ಗೌತಮ್ ಅವರಾಗಲಿ, ಆಮೇಲೆ ನಮ್ಮ ಅರವಿಂದ್ ಅಣ್ಣ ಸಿನಿಮಾಟೋಗ್ರಫರ್ DOP ಅವರಾಗಲಿ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಅವಾಗಿಂದನೂ ಈ ಪ್ರತಿ ಹಂತದಲ್ಲೂ ಕತೆಗಳು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಕರೆಕ್ಷನ್ಸು ಅಥವಾ ವರ್ಷನ್ಸ್ಗಳೆಲ್ಲ ಆಗಬೇಕಾದ್ರೆ ನಾನು ಅಲ್ಲೇ ಇರ್ತಿದ್ನಲ್ಲ, ಅವಾಗ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಈ ಪಾತ್ರದ ಬಗ್ಗೆ ಮೊದಲೇ ಹೇಳಿದ್ರಿಂದ ನಂಗೆ ಅವಾಗಲಿಂದನೂ ಸ್ವಲ್ಪ ತಲೆ ಒಳಗಿತ್ತು ಪಾತ್ರ ಯಾವ ಥರ ಇರುತ್ತೆ ಅಂತ. ಹಾಗೆ ಶೂಟಿಂಗಲ್ಲೂ ಅಷ್ಟೇ, ಅಂದರೆ ಅವ್ರ ಜೊತೆ ಡೈಲಿ ಇದ್ದು ಸಿನಿಮಾದಲ್ಲೂ ಅಲ್ಲೇ ಪಕ್ಕದಲ್ಲಿ ಇರೋವಂಥ ಕ್ಯಾರೆಕ್ಟರ್ಲ್ಲ, ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿ ಸ್ವಲ್ಪ ಅಂದರೆ ಹೆಲ್ಪ್ ಆಯ್ತದು. ಓಕೆ, ಈಗ ಇಡೀ ಸಿನಿಮಾದಲ್ಲಿ ನಿಮ್ಮ ಫೈಟಿಂಗ್ ಸೀಕ್ವೆನ್ಸ್ ಆಗಿರ್ಬೋದು ಅಥವಾ ಆ ಚಾರಿಯಟ್ ಅದು ಏನು ಬಂದು ಬೀಳತ್ತೆ ಕೆಳಗೆ ತನಕ ಎಂಡ್ ಪಾಯಿಂಟಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಆ ಸೀನ್ಗಳಾಗಿರ್ಬೋದು, ನೀವು ಕಾಡಿನಿಂದ ಊರಿಗೆ ಬಂದು ವ್ಯಾಪಾರ ಮಾಡೋದಕ್ಕಾಗಿರ್ಬೋದು. ಸೊ ಇದಕ್ಕೆಲ್ಲ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡ್ರೆ? ಬಿಕಾಸ್ ಆ ಕಾಡಿನ ಜನರು ಜಾಸ್ತಿ ಮಾತಾಡೋದಿಲ್ಲ, ಫೀಲಿಂಗ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಹೇಗೆ ಪ್ರಿಪೇರ್ ಆದ್ರಿ? ಮೇಡಮ್ ಅದೇನಾಗಿತ್ತಂದರೆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಮೇ ಟೈಮಲ್ಲಿ, ನಮಗೆ ಫೆಬ್ರವರಿಯಿಂದ ರಿಹರ್ಸಲ್ ಇತ್ತು. ಪ್ರತಿ ಸೀನೂ ಪ್ರತಿ ಎಲ್ಲ ಆರ್ಟಿಸ್ಟ್ಗಳ ಜೊತೆನೂ ನಿಮ್ಮ ಕ್ಯಾರೆಕ್ಟರ್ ಹಿಂಗಿರುತ್ತೆ, ನೀವು ಎಕ್ಸ್ಪ್ರೆಷನ್ ಅಥವಾ ನಿಮ್ಮ ಹಾವಭಾವ ಪ್ರತಿಯೊಂದು ಈ ಥರನೇ ಇರಬೇಕು. ಅಂದರೆ ಸಾಫ್ಟಾಗಿ, ಎಮೋಷನ್ ಆಗಿ, ಯಾವ ಟೈಮಲ್ಲಿ ರಿಯಾಕ್ಟ್ ಮಾಡಬೇಕು, ಯಾವ ಟೈಮಲ್ಲಿ ರಿಯಾಕ್ಟ್ ಮಾಡಬಾರ್ದು, ಬರೀ ಎಮೋಷನಲ್ಲಿ ಯಾವ ಥರ ತೋರಿಸ್ಬೇಕು, ಪ್ರತಿಯೊಂದು ಸೀನನ್ನು ರಿಹರ್ಸಲ್ ಮಾಡಿಸಿದ್ರು. ಅದಾದ್ರ ಮೇಲೆ ಏನು ರಿಯಲ್ ಲೊಕೇಶನ್ ಇದೆ, ಎಲ್ಲಿ ಸೆಟ್ ಹಾಕಿದ್ರು, ಅಲ್ಲೂ ಒಂದು ವಾರ ರಿಹರ್ಸಲ್ ಮಾಡಿಸೋರು ಪ್ರತಿಯೊಬ್ಬರಿಗೂ. ಅದೇನಾಗತ್ತೆ ಅಂದರೆ ಒಂದು ಕ್ಯಾರೆಕ್ಟರು ಆ ಪ್ಲೇಸಿಗೆ ಹೋದಾಗ ಒಂದಿಷ್ಟು ದಿನ ಆದ್ರ ಮೇಲೆ ನಾವು ಆ ಮನೆಗಳಿಗೆ, ಆ ವಾತಾವರಣಕ್ಕೆ ನಾವೇ ಇದಾಗ್ಬಿಡ್ತೀವಿ, ಮುಳುಗೋಗ್ಬಿಡ್ತೀವಿ. ಆವಾಗ ಗೊತ್ತಿಲ್ದೇನೋ ಅಥವಾ ಗೊತ್ತಿಲ್ದೇನೋ ಅದು ಬಂದ್ಬಿಡುತ್ತೆ ಅಲ್ಲಿಂದ, ಕ್ಯಾರೆಕ್ಟರ್ ಆಗಲಿ, ಎಮೋಷನ್ ಆಗಲಿ, ಪ್ರತಿಯೊಂದು ಹೋಗ್ತಾ ನೀವು ಹೇಳಿದ್ರಲ್ಲ ಈಗ ಕಾಡಿಂದ ನಾಡಿಗೆ ಬಂದಾಗ, ಲಿಟ್ರಲಿ ನಾವು ಕಾಡಿಂದ ನಾಡಿಗೆ ಬಂದಾಗ ಅದೇ ಥರ ಫೀಲ್ ಆಗ್ತಿತ್ತು. ನಾವು ಎಲ್ಲಿಗೋ ಬಂದ್ವಿ ಅಂತಂದರೆ ಕಾಡೊಳಗೆ ಶೂಟ್ ಮಾಡಿ ಆ ಒಂದು ಕಲರ್ಫುಲ್ ರಾಜಬೀದಿಗೆ ಬಂದಾಗ ವಾವ್ ಮೂಮೆಂಟ್ ಅಂತೂ ಇದ್ದೇ ಇತ್ತು. ಅಷ್ಟು ಜನ, ಅದೊಂದು ಸೆಟ್ ಆಗಲಿ. ಅಂದರೆ ಪ್ರತಿದಿನ ಸೆಟ್ಟಿಗೆಲ್ಲ ಹೋಗ್ತಿದ್ನಲ್ಲ, ಅದನ್ನು ಕೆಲವೊಂದು ಯಾವತ್ತೂ ನಾವು ಅಲ್ಲಿ ಹೋಗಿ ನೋಡಿ ಅನುಭವಿಸ್ಬೇಕು, ಕೇಳಿ ಅನುಭವಿಸ್ಬೇಕು. ನಾವು ಅದನ್ನು ನೋಡಿದಾಗ ಅದು ಗೊತ್ತಿಲ್ದೇ ಎಕ್ಸ್ಪ್ರೆಷನ್ನು ಚೇಂಜ್ ಆಗ್ತಿತ್ತು. ನಮ್ಮ ಮನಸ್ಸೊಳಗೆ ನಾನೊಬ್ಬ ಕಾಡು ಮನುಷ್ಯ ಅನ್ನೋದು ಮನಸ್ಸೊಳಗೆ ಇರ್ತಿತ್ತು. ಹೊರಗೆ ಬಂದಾಗ ವಾವ್ ಅನ್ನೋ ಮೂಮೆಂಟು. ನೀವು ಹೇಳಿದ್ರೆ ಚಾರಿಯಟ್ ಫೈಟು, ಲಿಟ್ರಲಿ ಚಾರಿಯಟ್ ಫೈಟೆಲ್ಲ ಒಂದು ಒಳ್ಳೆ ಅನುಭವ. ಆ ಡೌನಲ್ಲಿ ಅಷ್ಟು ದೊಡ್ಡ ಚಾರಿಯಟ್ಟು, ಅದ್ರ ಜೊತೆ ಫೈಟು, ಅದ್ರ ಮೇಲೆ ನಾವು ನಿಂತ್ಕೊಂಡಿದ್ದೀವಿ, ಎದುರುಗಡೆ ಅಷ್ಟು ಜನ. ಆಬ್ವಿಯಸ್ಲಿ ಸ್ವಲ್ಪ ಭಯನೂ ಇತ್ತು ಫೈಟ್ ಮಾಡಬೇಕಾದ್ರೆ, ಬಟ್ ಅದು ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ. ಇಡೀ ನಮ್ಮೆಲ್ಲ ಟೀಮವರು ಎಲ್ಲರ ಎಫರ್ಟು, ಆ ಚಾರಿಯಟ್ ಫೈಟು ಅದ್ಭುತವಾಗಿ ಬಂದಿತ್ತು. ಖುಷಿ ಇದೆ. ನೀವೇ ನೋಡಿ, ಆ್ಯಕ್ಚುಲಿ ನಾವು ಹೇಳೋದಕ್ಕಿಂತ ಜಾಸ್ತಿ ಎಲ್ಲ ನೋಡಿ ಖುಷಿ ಪಟ್ಟವರಿದ್ದಾರೆ. ಅದು ಆ ಎಕ್ಸ್ಪೀರಿಯೆನ್ಸ್ ನಾವು ಮಾಡಿದ್ದೀವಲ್ಲ, ಅದು ತುಂಬ ಖುಷಿ ಇದೆ. ಈ ಸಿನಿಮಾದಲ್ಲಿ ತುಂಬಾ ಈಗ ಯಾವುದೇ ಒಂದು ಹಳೇ ಕಾಲದ ಪಾತ್ರ ಅಂತ ಹೇಳಿ ಬಂದಾಗ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೂಡ ಜನರು ಗಮನಿಸ್ತಾರೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಸೊ ಅದನ್ನ ನೀವು ಹಾಕೊಳ್ಳೋದಕ್ಕೆ ಅಥವಾ ನಿಮಗೆ ಪ್ಲಾನ್ ಮಾಡಿದ್ದು ಎಷ್ಟು ಟೈಮ್ ತಗೋತಾ ಇತ್ತು, ಸೆಟ್ಟಲ್ಲಿ ಎಷ್ಟು ಜನ ಇದ್ರು, ಬಿಕಾಸ್ ಗುಂಪು ಅಂತ ತೋರಿಸ್ಬೇಕಾದ್ರೆ ತುಂಬಾ ಜನ ಬೇಕಾಗ್ತಿತ್ತು. ಒಂದು ದಿನಕ್ಕೆ ಸೆಟ್ಟಲ್ಲಿ ಎಷ್ಟು ಜನ ಇರ್ತಾ ಇದ್ರು, ಎಷ್ಟು ಜನಕ್ಕೆ ಮೇಕಪ್ ಎಲ್ಲ ಆಗ್ತಾ ಇತ್ತು, ಹೇಗೆ? ಮೇಡಮ್ ಪ್ರೈಮರಿ ಆರ್ಟಿಸ್ಟೇ ಒಂದು 250-300 ಜನ ಇರ್ತಿದ್ರು, ಮತ್ತು ಆರ್ಟಿಸ್ಟ್ಗಳೇ ಒಂದು 100 ಜನ ಇರ್ತಿದ್ರು. ಇದು ಬರೀ ನೀವು ಕಾಂತಾರ ಜನರದ್ದಷ್ಟೇ ಹೇಳಿ. ಕಾಂತಾರ ಜನರದ್ದಾದರೆ ಕಾಂತಾರದಲ್ಲಿ ಒಂದು ದಿನ ಬರೀ ಆರ್ಟಿಸ್ಟು, ಜೂನಿಯರ್ ಆರ್ಟಿಸ್ಟ್ ಎಲ್ಲ ಸೇರಿ ಒಂದು 700-800 ಹತ್ತತ್ರ ಇರ್ತಿದ್ರು ಪ್ರತಿದಿನ, ಕ್ರ್ಯೂ ಬಿಟ್ಟು. ರಾಜಬೀದಿ ಎಲ್ಲ ಬಂದಾಗ ಸಿಕ್ಕಾಪಟ್ಟೆ ಜನ ಇರ್ತಿದ್ರು, 1000 ಜನ ಜೂನಿಯರ್ಸ್. ಎಷ್ಟು ಜನ ಶೂಟ್ ಮಾಡಿರ್ಬೋದು ಇಡೀ ಸಿನಿಮಾದಲ್ಲಿ ಟೋಟಲ್ಲ? ಡೈಲಿನ ಅಥವಾ ಟೋಟಲ್ಲ? ಟೋಟಲ್ ನಂಗೆ ಅದ್ರ ಲಕ್ಷದ ಮೇಲಿದೆ ಮೇಡಮ್, ನಂಗೆ ಗೊತ್ತಿಲ್ಲ, ಹೇಳಕ್ಕೆ ಲೆಕ್ಕ ಇಲ್ಲ. ಒಂದು ದಿನಕ್ಕೆ ಎಷ್ಟು ಜನ ಸೇರ್ಕೋತಾ ಇದ್ರು ಸೆಟ್ಟಿಗೆ? ಮಿನಿಮಮ್ ಒಂದು 2000 ಜನ ಇರ್ತಿದ್ರು. ಮ್ಯಾಕ್ಸಿಮಮ್ ಅಂದರೆ ಅದೇ 2,500-3,000 ವಾರ ಎಲ್ಲ ಇದ್ದಾಗ 3,000 ಆ ಥರ ಅಷ್ಟು ಜನ ಆಗಿದ್ರು, ಕ್ರ್ಯೂ ಎಲ್ಲ ಸೇರಿ. ಒಂದು ದೊಡ್ಡ ಡೈಲಿ ಒಂಥರ ಹಬ್ಬ ಥರ ಫೀಲ್ ಆಗೋದು ಯಾವಾಗಲೂ. ಆ ಥರ ಕಾಸ್ಟ್ಯೂಮ್ ವಿಚಾರ ನೀವು ಹೇಳಿದ್ರಲ್ಲ, ಪ್ರಗತಿ ಅಕ್ಕ ಕಾಸ್ಟ್ಯೂಮ್ ಮಾಡಿದ್ದು. ಪ್ರತಿಯೊಂದು ಕ್ಯಾರೆಕ್ಟಿಗೂ ಇನ್ ಡೀಟೇಲ್ ಆಗಿ ವರ್ಕ್ ಮಾಡ್ತಾಯಿದ್ರು. ನಾವು ಹಾಕುವಂಥ ಆಕ್ಸಸರೀಸ್ ಆಗಲಿ, ಬಟ್ಟೆ ಆಗಲಿ, ನಮಗೆ ಒಂದು 7-8 ಸಲ ಲುಕ್ ಟೆಸ್ಟ್ ಆಗಿತ್ತು. ಚೇಂಜಸ್ ಮಾಡ್ತಾಯಿದ್ರು, ಎಲ್ಲ ಕ್ಯಾರೆಕ್ಟರ್ಗಳು ಚೆನ್ನಾಗಿ ಕಾಣಬೇಕು. ನೀವೇ ನೋಡ್ತೀರ, ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಡಿಫ್ರೆಂಟ್ ಟೈಪ್ ಕಾಸ್ಟ್ಯೂಮ್ ಇದೆ. ತುಂಬ ಚೆನ್ನಾಗಿ ವರ್ಕ್ ಮಾಡಿದರು ಅವರು. 1.5-2 ವರ್ಷದಿಂದ ಫುಲ್ ಡೀಟೇಲಾಗಿ ಅವರು ಮತ್ತು ಅವ್ರ ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಆಮೇಲೆ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ಬೇಕಂತ ಅಕ್ಕಂದು ಒಂದು ವಿಷನ್ ಇತ್ತು, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ.
ಅವರಿಗೊಂದು ತುಂಬ ಧನ್ಯವಾದಗಳು ಅಕ್ಕಂಗೆ. ಓಕೆ, ಇನ್ನು ಒಂದಷ್ಟು ಜನರದ್ದೊಂದು ಥಾಟ್ ಇದೆ, ಕಾಂತಾರ ಸಿನಿಮಾ ವೀಕ್ಷಣೆ ಮಾಡುವಾಗ ಈ ಕುಡ್ಕೊಂಡು ಹೋಗ್ಬಾರ್ದು, ನಾನ್ ವೆಜ್ ತಿನ್ಬಾರ್ದು ಅಂತ ಎಲ್ಲ. ಅದು ಆಕ್ಚುಲಿ ನಿಜ ಇಲ್ಲ ಮೇಡಮ್, ಅದು ನಮ್ಮ ಟೀಮಿಂದ ಯಾರು ಏನು ಹೇಳಲಿಲ್ಲ. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಒಂದಿಷ್ಟು ಫೇಕ್ ಅಕೌಂಟ್ ಮಾಡಿಕೊಂಡು ಸಿನಿಮಾದ ಬಗ್ಗೆ, ಅಂದರೆ ನಿಮ್ಗೆ ಗೊತ್ತಲ್ಲ, ಈಗ ಯಾವ್ದಾದ್ರು ಒಂದು ಸಿನಿಮಾ ಬರ್ತಾ ಇದ್ರೆ ಅದನ್ನು ನೆಗೆಟಿವ್ ಮಾಡೋಕ್ಕೆ ಒಂದಿಷ್ಟು ಜನ ಪ್ರಯತ್ನ ಮಾಡ್ತಿರ್ತಾರೆ. ಅದಕ್ಕೆ ರಿಷಭಣ್ಣನೇ ಕ್ಲಾರಿಟಿ ಕೊಟ್ಟಿದ್ದಾರೆ ಒಂದು ಇದರಲ್ಲಿ. ದೈವಾರಾಧನೆ ಅಂತ ಹೇಳಿ ಬಂದಾಗ ಸೊ ಕೆಲವೊಂದಷ್ಟು ಹಿಂಜರಿತಾರೆ, ಬೇಡ ಈ ಸಿನಿಮಾದಿಂದ ನನಗೆ ಏನಾದರೂ ತೊಂದರೆ ಆಗ್ಬೋದಾ ಮಾಡಿದ್ರೆ ಅಂತ ಹೇಳಿ, ಬಿಕಾಸ್ ಅದರಲ್ಲಿ ಭೂತಕೋಲ ದೈವಾರಾಧನೆ ಎಲ್ಲ ಇರೋದ್ರಿಂದ. ಸೊ ನೀವು ಏನು ಹೇಳ್ತೀರಿ ಇದ್ರ ಬಗ್ಗೆ? ನಿಮ್ಮ ಥಾಟ್ ಏನು, ನಿಮ್ಮ ನಂಬಿಕೆ ಯಾವ ರೀತಿ ಇದೆ ದೈವದ ಕುರಿತಾಗಿ? ಮೇಡಮ್, ಈಗ ಲಾಸ್ಟ್ ಕಾಂತಾರದಲ್ಲೂ ದೈವಗಳ ಬಗ್ಗೆ ಅಣ್ಣ ಸಿನಿಮಾ ಮಾಡಿದಾಗ ಅದಕ್ಕೆ ಎಷ್ಟು ಕಟ್ಟುನಿಟ್ಟಾಗಿ ಮತ್ತು ನಾವಂದರೆ ಅದ್ರ ಬಗ್ಗೆ ಗೊತ್ತಿರೋದು ಆಗಿರೋದ್ರಿಂದ ಪ್ರತಿಯೊಂದನ್ನು ನೀಟಾಗಿ ಪಾಲಿಸ್ತೀವಿ. ಈ ಸಿನಿಮಾದಲ್ಲೂ ದೇವ್ರ ಹತ್ರನೇ ಎಲ್ಲ ಕೇಳಿಕೊಂಡು ಎಲ್ಲದು ಅದಕ್ಕೆ ಆದಂಥ ಒಂದು ಇಷ್ಟು ಗೊತ್ತಿರೋರು ಇದ್ರೆ ಎಲ್ಲ ಅವ್ರ ಸಲಹೆದಲ್ಲೇ ಮಾಡಿರೋದು ಬಿಟ್ಟರೆ ಏನು ಅದಕ್ಕೆ ಅಪಚಾರ ಆಗುವಂಥ ಕೆಲಸ ನಾವು ಇವತ್ತಿನವರೆಗೂ ಮಾಡಿಲ್ಲ. ಪ್ರತಿಯೊಬ್ಬರಿಗೂ ಗೊತ್ತದನ್ನ. ಅದು ಅಣ್ಣ ಅಂತೂ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾರೆ. ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಭಕ್ತಿಯಿಂದ, ಅಷ್ಟೇ ಭಯದಿಂದ ಮಾಡಿದ್ದಾರೆ. ನಾನ್ ವೆಜ್ ಏನೂ ಇಲ್ಲ ಮೇಡಮ್, ಆ ಟೈಮಲ್ಲಿ ಏನೂ ತಿಂತಿರ್ಲಿಲ್ಲ ಮತ್ತು ಚಪ್ಪಲಿನೂ ಹಾಕ್ತಿರ್ಲಿಲ್ಲ. ಅಂದರೆ ಸಿನಿಮಾ ಶೂಟಿಂಗ್ ತಗೊಳ್ಳಿ, ಅಂದರೆ ಸಿನಿಮಾ ಶೂಟಿಂಗ್ ಆಗುವಂಥ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ನಿಮ್ಮ ಕಂಪ್ಲೀಟ್ ಕ್ರೂ ಯಾರು ಕೂಡ ನಾನ್ ವೆಜ್ ತಿಂದಿಲ್ಲ, ಸೊ ಬೇರೆ ಚಪ್ಪಲಿ ಹಾಕಿಲ್ಲ, ಇದೆಲ್ಲ ನಿಜನಾ ಮೇಡಮ್? ಆಗ ಜಾಗದಲ್ಲಿ ಯಾರು ಚಪ್ಪಲಿ ಶೂ ಏನೂ ಹಾಕ್ತಿರ್ಲಿಲ್ಲ, ಅದು ಫುಲ್ಲು ಶುದ್ಧವಾಗಿಟ್ಟಿದ್ರು. ಆಮೇಲೆ ಆ ಟೈಮಲ್ಲಿ ಏನು ನಾನು ತಿಂತಿರಲಿಲ್ಲ, ಈ ಸೆಟ್ಟಲ್ಲೂ ಮಾಡ್ತಿರ್ಲಿಲ್ಲ, ಏನೂ ಇಲ್ಲ ಯಾರಿಗೂ. ಅಂದರೆ ಅಷ್ಟು ಶುದ್ಧದಿಂದ ಮಾಡಿದ್ದಾರೆ ಪ್ರತಿಯೊಂದು ಹಂತದಲ್ಲೂ. ಓಕೆ, ಈ ಕಳೆದ ಕಾಂತಾರ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಂತ ಹೇಳಿ ಬಂದಾಗ ಲಾಸ್ಟ್ 15 minutes ವಾವ್ ಫ್ಯಾಕ್ಟರ್, ಸೊ ತುಂಬಾನೇ ಎಲ್ಲರಿಗೂ ಅಟ್ರಾಕ್ಟ್ ಆಗಿದ್ದು. ಈ ಸಿನಿಮಾದಲ್ಲಿ 3 ಬಾರಿ ಒಂಥರ ಕ್ಲೈಮ್ಯಾಕ್ಸ್ ಅನ್ಸೋ ಥರ ಇದೆ. ಒಂದು ರಾಜಕುಲಶೇಖರ ಟೈಮಲ್ಲಿ, ಮತ್ತೆ ಲಾಸ್ಟ್ ಕನಕವತಿ ಮತ್ತೆ ರಾಜನ ಸಂಹಾರ ಆಗುವಂಥ ಸಂದರ್ಭದಲ್ಲಿ ನೀವು ಅದನ್ನ ಡೈರೆಕ್ಟ್ ಆಗಿ ವಿಟ್ನೆಸ್ ಮಾಡಿರೋದ್ರಿಂದ ರಿಷಬ್ ಶೆಟ್ಟಿ ಅವರ ಒಂದು ಆಕ್ಟಿಂಗ್ ಅನ್ನ, ಸೊ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಾ ನಿಮಗೆ? ಏನ್ ಅನಿಸ್ತು ಅದನ್ನ ಲೈವ್ ಅಲ್ಲಿ ನೋಡುವಾಗ? ಅವರ ಪ್ರತಿಯೊಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ಇವತ್ತಿಗೂ ಕೂಡ ಅದನ್ನು ವೀಕ್ಷಿಸುವವರು ಒಂದು ಬಾರಿ ವಾವ್ ಅಂತ ಅನ್ಸೋದಿದೆ. ಸೊ ನೀವು ಲೈವ್ ಅಲ್ಲಿ ನೋಡಿದಿರಿ ರಿಷಬ್ ಶೆಟ್ಟಿ ಅವ್ರ ಪ್ರತಿಯೊಂದು ಸೀನ್ ಅನ್ನ ಮಾಡಿರೋದು, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್, ಆ ಅನುಭವನ ಅಣ್ಣನೇ ಶೇರ್ ಮಾಡ್ಕೋಬೇಕು. ಯಾಕಂದರೆ ಅದು ಅವರೇ ಫೀಲ್ ಮಾಡಿರೋದ್ರಿಂದ ಅದು ಅವರೇ ಶೇರ್ ಮಾಡ್ಕೊಂಡ್ರೆ ಚಂದ. ಬಟ್ ಅವ್ರವ್ರ ಅನುಭವಕ್ಕೆ ಅದು ಅಂದರೆ ಆ ಅನುಭವ ಆಗಿರೋದು ಆ ಅಣ್ಣನೇ ಹೇಳಿದ್ರೆ ಚಂದ ಅನ್ಸುತ್ತೆ. ನಾನು ಅದನ್ನು ಹೇಳಿದ್ರೆ ಅದು ಮೇಡಮ್, ಟೇಕ್ಸ್ಗಿಂತನೂ ಆ ಮೂಮೆಂಟಲ್ಲಿ ಅವ್ರದ್ದೊಂದು ಕ್ಯಾಮ್ರಾ, ಈಗ ಅರವಿಂದ್ ಅಣ್ಣನೊಂದು ವಿಷನ್ ಇರುತ್ತೆ, ಅಣ್ಣಂದೊಂದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇರುತ್ತೆ. ಅದು ಅವರಿಬ್ಬರದ್ದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿತ್ತು. ನೀವು ನೋಡಿದ್ದೀರ ಪ್ರತಿಯೊಂದು ಸೀನಲ್ಲೂ. ಅದು ಅಂದರೆ ಅಣ್ಣನು ತುಂಬ ಸ್ಟಡಿ ಮಾಡಿ ಮಾಡ್ತಾರೆ, ಹಾಗಾಗಿ ಜಾಸ್ತಿ ರೀಟೆಕ್ಸನ್ ಆಗ್ತಿರ್ಲಿಲ್ಲ, ಅಂದ್ಕೊಂಡಂಗೆ ಶೂಟ್ ಆಗ್ತಾಯಿತ್ತು. ಓಕೆ, ಕಾಂತಾರ ಕಾಡಿನಿಂದ ಶಿವನ ಹೂದೋಟದಿಂದ ನಿಮ್ಮ ರಾಜಬೀದಿಗೆ ಹೋಗುವಂತ ಎಷ್ಟು ದೂರ ಆಯ್ತು? ಯಾಕಂದ್ರೆ ಬ್ರಹ್ಮಕಲಶ ಸಾಂಗ್ ಅಲ್ಲಿ ನೀವು ನಡ್ಕೊಂಡು ಹೋಗ್ತಾನೆ ಇದ್ದೀರಾ, ಹೋಗ್ತೇನೆ. ಹಾ ಮೇಡಮ್, ಅದೊಂದು ಒಳ್ಳೆ ಜರ್ನಿ ಕಾಡೊಳಗೆ. ಎಷ್ಟು ಕಿಲೋಮೀಟರ್ ಇತ್ತು ನಿಮ್ಮ ಕಾಡಿಂದ ರಾಜಮನೆ ತನಕ? ರಿಯಲ್ ಸೆಟ್ಟಿಗೆ ಒಂದು ಬಾಂಗ್ರಾದಿಂದ ಕಾಂತಾರದಿಂದ ನಾವು ಹೋಗ್ತೀವಲ್ಲ, ಅದರಲ್ಲಿ ನೀವು ಅದೇ ಬ್ರಹ್ಮರಾಕ್ಷಸ ಒಂದು ಸ್ಟೋರಿ ಇದೆ, ಅದೆಲ್ಲ ಕಾಡೊಳಗೆ ನಡ್ಕೊಂಡು ಹೋಗೋ, ನದಿ ಒಳಗೆ ನಡ್ಕೊಂಡು ಹೋಗುವಂಥ ಸೀನು. ನಾವು ಆ ಸೀನಲ್ಲೆಲ್ಲ ತುಂಬ ಎಂಜಾಯ್ ಮಾಡಿದ್ದೀವಿ. ಅದರಲ್ಲಿ ತಿಕ್ಕು ಫಾರೆಸ್ಟ್, ಅದು ಭಯಂಕರ ದೊಡ್ಡ ಫಾರೆಸ್ಟ್, ಅದು ಕಾಡೊಳಗಾಗಿದ್ದು ಶೂಟು. ನಾವು ಆ ಶೂಟ್ ಆಗೋ ಜಾಗಕ್ಕೆ ಕಾಡೊಳಗೆ ಒಂದು 5-6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಓಕೆ, ಹಾಗೆ ನಡ್ಕೊಂಡು ಹೋಗ್ತಾ ದೊಡ್ಡ ದೊಡ್ಡ ಜರ್ನಿ ಅಲ್ಲಿ, ಆ ಕಾಡು ಮತ್ತು ಮೇಲೆ ಪಾರಿ ಅಂತ ಇದೆ, ಅಲ್ಲಿ ಒಳ್ಳೆ ಅನುಭವ. ಅಂದರೆ ನಿಮಗೆ ಅದೇ ಹೇಳಿದ್ನಲ್ಲ, ಕಾಡಿಂದ ಬಾಂಗ್ರಕ್ಕೆ ಬಂದಾಗ ಒಂದು ವಾವ್ ಫ್ಯಾಕ್ಟರ್ ಇತ್ತಲ್ಲ, ಅಲ್ಲಿ ನಡ್ಕೊಂಡು ಹೋಗೋದು, ಆ ಸೀನು, ಅಲ್ಲೊಂದಿಷ್ಟು ಬ್ರಹ್ಮ ರಾಕ್ಷಸಂದು ಸ್ಟೋರಿ, ಅದಾದ್ರ ಮೇಲೆ ಇಲ್ಲಿ ಬಂದು ಕೋಟೆ ಹತ್ರ ನಿಂತ್ಕೊಂಡು ನೋಡೋದು ಪ್ರತಿಯೊಬ್ಬರು, ಅಲ್ಲಿಂದ ಬಾಗ್ಲು ತೆಗ್ದಾಗ ಒಳಗೆ ಬರೋದು, ಒಂಥರ ಜರ್ನಿನೇ ಅದು. ಶೂಟಲ್ಲೂ ಒಳ್ಳೆ ಜರ್ನಿ ಇತ್ತು. ಆಮೇಲೆ ಅಲ್ಲಿಂದ ಟೆಂಪಲ್ ಹತ್ರ ನೀವು ಫಸ್ಟು ಕನಕಾವತಿ ಅವರು ಅವ್ರದ್ದು ಬರೋ ಸೀನ್ ಇದೆಯಲ್ಲ, ಇಂಟ್ರೊಡಕ್ಷನ್, ಆ ಟೆಂಪಲ್ ಹತ್ರ ಬಂದಾಗ ಟೆಂಪಲ್ ಹತ್ರ ಒಂದಿಷ್ಟು ಕೆಲಸ ಆಗ್ತಿರುತ್ತೆ, ಅದೆಲ್ಲ ನೋಡಿದಾಗ ಒಂದಿಷ್ಟು ರಿಯಲಿ ಕೆಲಸ ಆಗ್ತಿತ್ತು ಅನ್ನೋ ಥರ ಫೀಲ್ ಆಯ್ತು ಅಲ್ಲಿ. ಹಾಗೆ ಸೊ 5ರಿಂದ 6 ಕಿಲೋಮೀಟರ್ ಇರ್ತಾ ಇತ್ತು. ಕಿಲೋಮೀಟರ್ ಅಂದಾಜಿಲ್ಲ ಮೇಡಮ್, ಗೊತ್ತಿಲ್ಲ. ಬಟ್ ದೂರ ಇತ್ತು, ಒಂದು ಹಾಫ್ ಅನ್ ಅವರ್ ಜರ್ನಿ ಇತ್ತಾ?
ಶೂಟಿಂಗ್ ಅಲ್ಲ, ಸೆಟ್ಟಿಗ ಕಾಂತಾರ ಕಾಡಿಂದ ಬಾಂಗ್ರಾ ಒಂದು ಹಾಫ್ ಅನ್ ಅವರ್ ನಡ್ಕೊಂಡು ಹೋಗಿ ಕತೆ ಎಲ್ಲ ಹೇಳ್ಕೊಂಡು ಹೋಗ್ತಿದ್ರಿ. ಸಿನಿಮಾದಲ್ಲಿ ಹೇಗಿದೆ ಹಾಗೇನೆ ರಿಯಲ್ ಅಲ್ಲಿ ಕೂಡ? ಇಲ್ಲ, ಶೂಟಿಂಗಲ್ಲಿ ಸ್ವಲ್ಪ ಅಲ್ಲಲ್ಲಿ ಕಾಡುಗಳು ಅದು ಇದು ಬರ್ತಿತ್ತು. ಅಂದರೆ ಅದು ನಿಮಗೆ ಆ ಟೈಮ್. ಕುಂದಾಪುರದ ಯಾವ ಜಾಗದಲ್ಲಿ ಶೂಟ್ ಆಗಿರೋದು ಇದು? ಇದು ಜರ್ಕಲ್ಲಿಂದ ಒಳಗೆ ಒಂದು ಮುದ್ದೂರು ಅಂತ ಒಂದು ಊರಿದೆ, ಅಲ್ಲಾಗಿದ್ದು. ಓಕೆ. ಅಂದ್ರೆ ಕೊಲ್ಲೂರು ದೇವಸ್ಥಾನದಿಂದ ಎಷ್ಟು ದೂರ? ಅಲ್ಲಿಂದ ಒಂದು ಹಾಫ್ ಅನ್ ಅವರ್. ಹಾಫ್ ಅನ್ ಅವರ್ ಹೋದ್ರೆ ಈ ಎಲ್ಲಿ ಸೆಟ್ ಹಾಕಿದ್ರು ಬ್ರಹ್ಮಕಲಶೋತ್ಸವದ ಸೀನ್ಗಳು ಎಲ್ಲ ಆ ಜಾಗ ಎಲ್ಲ ಅಲ್ಲೇ ಆಗಿತ್ತು. ಈಗ ಏನಿಲ್ಲ, ಎಲ್ಲ ತೆಗ್ದಿದ್ದಾರೆ, ಅಲ್ಲೇನು ಇಲ್ಲ. ಬಟ್ ಅದು ಕೂಡ ಒಂದು ವಿಡಿಯೋ ವೈರಲ್ ಆಗಿತ್ತು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ. ಈ ಬ್ರಹ್ಮಕಲಶೋತ್ಸವ ಆಗಿರುವಂತ ಜಾಗ ಇದೆ ಅಲ್ಲ, ದೇವಸ್ಥಾನ ಕಟ್ಟಿರುವುದಲ್ಲಿ ಭರತನಾಟ್ಯ ಡಾನ್ಸಿಂಗ್ ಎಲ್ಲ ಮಾಡ್ತಾ ಇದ್ರಲ್ಲ, ಸೊ ಅದು ಒಂದು ದೇವಸ್ಥಾನ ಇದೆ ಅನ್ನೋದು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿದೆ. ಸೊ ಒಂದು ಕ್ಲಾರಿಟಿ ಕೊಟ್ಬಿಡಿ, ಏನ್ ಹೇಳ್ತೀವಿ? ಇಲ್ಲ ಮೇಡಮ್, ಅದೆಲ್ಲ ತೆಗ್ದಿದ್ರು. ಅದು ಅವಾಗ ಯಾರೋ ಬಿಫೋರ್ ಮಾಡಿ ಇಟ್ಕೊಂಡಿದ್ ವಿಡಿಯೋ ಇವಾಗ ಹಾಕಿರೋದಷ್ಟೇ. ಎಲ್ಲ ಫುಲ್ ಶೂಟಿಂಗ್ ಮುಗಿದ್ರ ಮೇಲೆ ಸೆಟ್ ಎಲ್ಲ ಫುಲ್ ಕ್ಲಿಯರ್ ಮಾಡಿದ್ದಾರೆ. ಇದೇ ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಗೊತ್ತಲ್ಲ, ಏನಾರು ಒಂದಿದ್ರೆ ಅದನ್ನೇ ಇದು ಮಾಡ್ತಾ ಇರ್ತಾರೆ. ಅದೆಲ್ಲ ಕ್ಲಿಯರ್ ಆಗಿದೆ, ಅಲ್ಲೇನಿಲ್ಲ. ಓಕೆ. ಸೊ ಇನ್ನು ಕಂಪ್ಲೀಟ್ ಸೆಟ್ ಅಲ್ಲಿ ಕುಂದಾಪುರದಲ್ಲೇ ಶೂಟ್ ಆಗಿರೋದ್ರಿಂದ ಅಲ್ಲಿ ಲೋಕಲೈಟ್ಸ್ ಜಾಸ್ತಿ ಇದ್ರ ಹೇಗೆ ಅಂತ ಸಿನಿಮಾದಲ್ಲಿ? ಇಲ್ಲ ಮೇಡಮ್, ಈ ಸಿನಿಮಾದಲ್ಲಿ ಪ್ರತಿ ಒಂದು ಭಾಗದಿಂದ ಎಲ್ಲ ಆರ್ಟಿಸ್ಟ್ಗಳು ಇದ್ದರು. ಜೂನಿಯರ್ಸ್ ಆಗಲಿ ಪ್ರತಿಯೊಬ್ಬರು ಎಲ್ಲ ಕಡೆಯವರು, ಎಲ್ಲ ಭಾಗದವರು ಇದ್ದರು, ಎಲ್ಲ ಡಿಸ್ಟಿಕ್ ಅವರು ಇದ್ದರು, ಎಲ್ಲ ಬೇರೆ ಬೇರೆ. ಈಗ ಉತ್ತರ ಕರ್ನಾಟಕದವರು ಇದ್ದರು, ಅಲ್ಲಿ ಅವ್ರ ಕಲ್ಚರೇ ಬೇರೆ, ನಮ್ಮ ಕಲ್ಚರೇ ಬೇರೆ. ಅಂದರೆ ಬೇರೆ ಇನ್ ದ ಸೆನ್ಸ್ ಕಲ್ಚರಲ್ಲಿ ವಿಧಗಳಿರುತ್ತೆ. ಅವ್ರಿಗೆ ಇಲ್ಲಿನ ಕಲ್ಚರ್ ನೋಡಿದಾಗ ತುಂಬ ಖುಷಿ ಪಡೋರು. ನಾವೀಗ ಬೇರೆ ಕಡೆ ಹೋದಾಗ ಬೇರೆ ಕಲ್ಚರ್ ನೋಡಿದಾಗ ಖುಷಿ ಪಡ್ತೀವಿ. ಹಾಗೆ ಪ್ರತಿ ಭಾಗದಲ್ಲಿ ಎಲ್ಲ ಭಾಗದವರು ಇದ್ದರು, ಸುಮಾರು ಜನ ಇದ್ದರು. ಅಂದರೆ ಶಿವಮೊಗ್ಗದವ್ರು ಇದ್ದರು, ಬೆಂಗಳೂರು, ಮೈಸೂರು ಎಲ್ಲ ಭಾಗದವರು ಇದ್ದರು. ಜೂನಿಯರ್ ಆರ್ಟಿಸ್ಟ್ ಆಗಲಿ, ಆರ್ಟಿಸ್ಟ್ಗಳಾಗಲಿ ಎಲ್ಲರೂ. ನಿಮ್ಮನ್ನ ಕಟ್ಟಿ ಹೊಡೆಯುವಂತ ಸಂದರ್ಭದಲ್ಲಿ ಕುಲಶೇಖರ ರಾಜ ಬಂದು ದರಬೇಸಿ ಅನ್ನುವಂತ ಒಂದು ವರ್ಡ್, ದರಬೇಸಿ ನನ್ನ ಮತ್ತೊಬ್ಬ ಇದ್ದಾನೆ ರಾಘವೇಂದ್ರ ಗೇಂಡ ಅಂತ, ಅವನು ಹೇಳಿದ್ದ. ಅವ್ನು ಸ್ವಲ್ಪ ಗಡ್ಡ ಎಲ್ಲ ಬಿಟ್ಟರೆ ನಂತರನೇ ಕಾಣಿಸ್ತಾನೆ ನೋಡೋಕ್ಕೆ. ಅವನು ಕುಲಶೇಖರ ಸಾಯೋ ಟೈಮಲ್ಲಿ ಬಾಣ ಬಿಡ್ತಾರಲ್ಲ, ಅವಾಗ ಸಾಯ್ತಾರಲ್ಲ, ಆ ಕುದುರೆ ಒದಿಯತ್ ನೋಡಿ, ನನಗೆ ಕುದುರೆ ಓದಿತ್ತು ಚುಚ್ತಾನಲ್ಲ, ಅದು ಅವನು ದರಬೇಸಿ ಅಂತ ಹೇಳ್ತಾನಲ್ಲ ಅದು. ಈ ಸೀನ್ಗಳೆಲ್ಲ ಮಾಡುವಾಗ ಯಾವ್ದು ನಿಮ್ಮ ಇಡೀ ಸಿನಿಮಾದಲ್ಲಿ ನೀವು ಶೂಟ್ ಮಾಡಿದ್ರಲ್ಲಿ ಯಾವ್ದು ನಿಮ್ಗೆ ಬೆಸ್ಟ್ ಅಂತ ಅನ್ಸಿದ್ದು, ತುಂಬಾ ಖುಷಿ ಪಟ್ಟು ನಕ್ಕಿದ್ದು ಯಾವ ಸೀನ್? ಖುಷಿ ಪಟ್ಟು ನಕ್ಕಿದ್ದು ಅದೇ ಕುದುರೆ ಓದಿಯುತ್ತಲ್ಲ, ಅದೊಂದು ಖುಷಿ ಪಟ್ಟು. ಅದು ಒಂದೇ ಶಾಟ್ ಮಾಡಿದ್ದು, ಅದು ಡೈರೆಕ್ಟ್ಲಿ ಒಂದೇ ಶಾಟ್. ಅದು ಒಳ್ಳೆ ಎಂಜಾಯ್ ಮಾಡಿದ್ವಿ. ಅದಕ್ಕಿಂತ ಕೆಳಗೆ ಅಚ್ಚುತಣ್ಣ ಬಂದು ಬಾಣ ಬಿಡೋಕ್ಕೂ ಎಷ್ಟು ವರ್ಷ ಅದು ಹಳುತ್ತು, 12 ವರ್ಷ ಬೇಡಪ್ಪ ಅಂತಾರಲ್ಲ, ಅದೆಲ್ಲ ಈ 12 ವರ್ಷ ಹಳುತ್ತಲ್ಲ ಯಾರು ಕುಡಿತಾರೆ ಬೇಡಪ್ಪ ಅಂತ ಹೇಳಿ ಮೇಲೆ ಹೋಗ್ತೀವಲ್ಲ, ಅದೆಲ್ಲ ಎಂಜಾಯ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಅರಬ್ ಲ್ಯಾಂಗ್ವೇಜಲ್ಲಿ ಹೇಳ್ತಿರ್ತಾರೆ, ಅದು ಬೈತಾ ಇರ್ತಾರೆ, ಅದು ಅರ್ಥ ಆಗಿಲ್ಲ. ಭೂಬನ ಪಾತ್ರದಲ್ಲಿ ನವೀನ್ ಡಿ ಪಾಟೀಲ್ ಅವರು ನಿಮ್ಗೆ ಆಲ್ರೆಡಿ ಗೊತ್ತು, ತುಳು ಸಿನಿಮಾಗಳಲ್ಲಂತೂ ಅವರು ಕಿಂಗ್ ಅಂತಾನೆ ಹೇಳ್ಬೋದು ಆಕ್ಟಿಂಗ್ ಅಲ್ಲಿ. ಇದ್ರಲ್ಲೂ ಕೂಡ ಭೂಬನ ಪಾತ್ರದಲ್ಲಿ ಮಿಂಚಿದ್ದಾರೆ. ಹಾಗೆ ಪೆಪ್ಪೆ ಇವರನ್ನ ನೆನ್ಸ್ಕೊಳ್ಳಬೇಕು, ಚೇಂಜ್ ಆಗ್ತಾರೆ ಅನ್ಸುತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ ಅಲ್ವಾ? ಇಲ್ಲ ಮೇಡಮ್, ರಾಕೇಶ್ ಪೂಜಾರಿ ಪಾತ್ರವನ್ನ ಇಲ್ಲ 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 ಅಂದರೆ ನವೀನಣ್ಣ ತುಂಬ ಹಿಂದಿನ ಪರಿಚಯ ನಮಗೆ. ಅಂದರೆ ನಾನು ಅವ್ರನ್ನ ಕರೆಯೋದು ಡ್ಯಾಡಿ ಅಂತ ಸೆಟ್ಟಲ್ಲಿ, ಅಷ್ಟು ಒಡನಾಟ ನವೀನಣ್ಣನ ಜೊತೆ. ನವೀನಣ್ಣನಿಂದ ನೋಡಿ ನಾವು ಕಲಿಯೋದು ತುಂಬ ಇದೆ. ಅಂದರೆ ಆ ಹಿರಿಯ ಕಲಾವಿದ, ಅವರಿಗೊಂದು ಇರೋ ಅನುಭವ, ಅವ್ರು ಕೊಡೋವಂಥ ಎಕ್ಸ್ಪ್ರೆಷನ್ ಆಗಲಿ ಪ್ರತಿಯೊಂದು ನಾವು ಅದನ್ನು ನೋಡಿ ಒಂದಿಷ್ಟು ನಾವು ಅಳವಡಿಸ್ಕೋಬೇಕು ಕೆಲವೊಂದು ಆ್ಯಕ್ಟಿಂಗ್ ವಿಚಾರದಲ್ಲಿ. ಹಾಗೆ ರಾಕಿನೂ ಅಷ್ಟೇ, ರಾಕಿ ನಾನು ತುಂಬ ಕ್ಲೋಸ್ ಇದ್ವಿ. ಶೂಟಿಂಗ್ ಇರಲಿಲ್ಲ ಆ್ಯಕ್ಚುಲಿ, ಶೂಟಿಂಗ್ ಮುಗ್ದಿತ್ತು, ರಾಕಿ ಪೋರ್ಷನ್ ಆಲ್ಮೋಸ್ಟ್ ಮುಗ್ದಿತ್ತು. ಮುಗ್ದು ಒಂದು 25 ಡೇಸ್ ಆಗಿತ್ತು. ಒಂದು ಯಾವುದೋ ಒಂದು ಫಂಕ್ಷನಿಗೆ ಹೋದಾಗ ರಾಕಿಗೆ ಹಿಂಗಾಯಿತು. ತುಂಬ ನನಗಂದರೆ ಗೊತ್ತಾಗೋಕ್ಕೂ ಶಾಕು. ರಾತ್ರಿ 11:30 ಮೆಸೇಜ್ ಮಾಡಿದ್ದೆ, ಬೆಳಗ್ಗೆ ನೋಡಿದ್ರೆ ರಾಕಿ ಇಲ್ಲ. ತುಂಬ ಶಾಕ್. ನಾನು ರಾಕಿ ಎಲ್ಲ ಯಾವಾಗೆಲ್ಲ ಕಾಲ್ ಮಾಡ್ತಾ ಇರ್ತೀವಿ. ಶೂಟಿಂಗ್ ಇಲ್ಲ, ಅವ್ರ ಮನೆಗೆ ಹೋದಾಗ, ಅವ್ನು ಬೆಂಗಳೂರಿಗೆ ಬಂದಾಗ ಕಾಲ್ ಎಲ್ಲ ಮಾಡ್ತಾ ಇರ್ತೀವಿ. ಅವ್ನು ಇನ್ಸ್ಟಾಗ್ರಾಮಲ್ಲಿ ಏನೋ ಸ್ಟೋರಿ ಹಾಕಿದ್ದ, ಅದು ನೋಡಿ ಏನಕ್ಕೂ ಹಿಂಗೆ ಕಾಮಿಡಿಯಾಗಿ ಏನೋ ಒಂದು ಮೆಸೇಜ್ ಮಾಡಿದ್ದೆ. ಆಮೇಲೆ ಅದು ಫಂಕ್ಷನಲ್ಲಿ ಇದ್ದೀನಂದ, ಬೆಳಗ್ಗೆ ನೋಡಿದ್ರೆ ರಾಕಿದು ಹಿಂಗಾಗಿತ್ತು. ಹಿಂದಿನ ದಿವಸ ನಿಮಗೆ ಸಿಕ್ಕಿದ್ರ? ಇಲ್ಲ ಅವನು ಅವ್ರ ಮನೇಲಿದ್ದ, ಉಡುಪಿಯಲ್ಲಿದ್ದ, ಫ್ಯಾಮಿಲಿ ಫಂಕ್ಷನಲ್ಲಿದ್ದ. ಒಂದು 25 ಡೇಸ್ ಆಗಿತ್ತು ಸಿಗದೆ ರಾಕಿ. ಶೂಟಿಂಗ್ ಬಂದರೆ ಡೈಲಿ ಎಲ್ಲ ಒಟ್ಟಿಗೆ ಇರ್ತಿದ್ವಿ, ನಾವು ಪ್ರತಿದಿನ ಸೆಟ್ಟಲ್ಲಿ ಇರ್ತಿದ್ವಲ್ಲ. ತುಂಬ ಒಳ್ಳೆಯನು, ಅಂದರೆ ತುಂಬ ಮನಸ್ಸಿಗೆ ಒಂದು ಬೇಜಾರಿದೆ ರಾಕಿ ಇಲ್ಲ ಅನ್ನೋದು. ಈ ಸಮಯದಲ್ಲಿ ಅವ್ನು ಇದ್ದಿದ್ರೆ ಅವ್ನು ನೋಡಿ ಆ ಗೆಲುವನ್ನ ಅವ್ನು ನೋಡೋ ಭಾಗ್ಯ ಇರಲಿಲ್ಲ ಅವನಿಗೆ ಅನ್ಸುತ್ತೆ ಪಾಪ. ಈ ಸಿನಿಮಾದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಿತ್ತ. ರಿಷಬ್ ಶೆಟ್ಟಿ ಅವರು ಕೂಡ ಹೇಳಿದ್ರು, ಒಂದು 3-4 ಸರ್ತಿ ನನಗೆ ಸಮಸ್ಯೆ ಆಗುವಂತ ಒಂದು ಸಂದರ್ಭಗಳು ಕೂಡ ಎದುರಾಯಿತು ಈ ಸಿನಿಮಾ ಶೂಟಿಂಗ್ ಮಾಡುವಾಗ ಅಂತ ಹೇಳಿ. ಸೊ ಏನ್ ಅಷ್ಟೊಂದು ಚಾಲೆಂಜಿಂಗ್ ಆಗಿತ್ತು, ಯಾಕೆ ಹಾಗೆ ಹೇಳಿದ್ದು, ನಿಮ್ಗೆ ಏನಾದ್ರು ಗೊತ್ತಾ ಅಂತ?
ಮೇಡಮ್ ಫೈಟ್ ಎಲ್ಲ ಹೆಕ್ಟಿಕ್ ಇರ್ತಿತ್ತು, ಅಷ್ಟೊಂದು ಜನ, ಮತ್ತು ರೋಪ್ ಶಾಟ್ಸ್ಗಳು ಜಾಸ್ತಿ ಇರ್ತಿತ್ತು. ಆಮೇಲೆ ರೋಪ್ ಶಾಟ್ಸ್ಗಳೆಲ್ಲ ಹೆಂಗಂದರೆ ಆ ಟೈಮಿಂಗ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಒಂದು ಚೂರ್ಪರ್ ಡಿಲೇ ಆದರೆ ಅಥವಾ ಮೂಮೆಂಟ್ಸ್ಗಳೆಲ್ಲ ಇದಾದರೆ ಕೆಲವೊಂದು ಸಲ ಅದೇ ಹೇಳಿದಾಗೆ ಕೆಲವೊಂದು ಸಲ ಅನುಭವಗಳಾಗಿದೆ ಅಣ್ಣಂಗೂ. ಮತ್ತು ಸಿಕ್ಕಾಪಟ್ಟೆ ಇಂಜುರಿ ಆಗಿದ್ದರು ವಾರಲ್ಲಿ ರನ್ನಿಂಗ್ ಇದರಲ್ಲಿ ಶಾರ್ಟಲ್ಲಾಗಲಿ ಪ್ರತಿಯೊಂದರಲ್ಲೂ. ಪ್ರತಿದಿನ ಬೆಳಗ್ಗೆ 6ರಿಂದ ಒಂದು 9 ಗಂಟೆ ತನಕ ರನ್ನಿಂಗ್ ಶಾರ್ಟ್ ಇರ್ತಿತ್ತು. ಅವರಿಗೆ 2 ಕಾಲು ಸ್ವೆಲ್ಲಿಂಗ್ ಬಂದು ನಡೆಯೋಕ್ಕಾಗ್ತಿಲ್ಲ. ಅದನ್ನು ಯಾರ ಹತ್ರನೂ ತೋರಿಸ್ಕೊತಿಲ್ಲ. ನನ್ನಿಂದ ಎಲ್ಲರೂ ಡಿಲೇ ಆಗುತ್ತಂತ ಅದೇ ನೋವಲ್ಲಿ ಯಾರಿಗೂ ತೋರಿಸ್ಕೊಳ್ದೆ ಯಾರಿಗೂ ಹೇಳದೆ ಅಣ್ಣ ಶೂಟ್ ಮಾಡ್ತಾಯಿದ್ರು. ಅಂದರೆ ನಾವು ಅವರಿಂದ ನೋಡಿ ತುಂಬ ಕಲಿಯೋದಿದೆ ಮೇಡಮ್. ಅಂದರೆ ನೀವು ಹೇಳಿದ್ರಲ್ಲ ಈಗ ಪ್ರತಿ ಹಂತದಲ್ಲೂ ಆ ಲೊಕೇಶನ್ ಆಗಲಿ ಎಲ್ಲದೂ ತುಂಬ ಹೆಕ್ಟಿಕ್ ಆಗಿದ್ದರಿಂದ ಎಲ್ಲ ಟೈಮಲ್ಲೂ ಒಂದು ಅನುಭವಗಳು ಆಗ್ತಾಯಿತ್ತು. ಬಟ್ ಅದನ್ನು ಅಣ್ಣ ಎಲ್ಲೂ ತೋರಿಸ್ಕೊಂಡಿಲ್ಲ, ಬಿಕಾಸ್ ಯಾರು ಪ್ಯಾನಿಕ್ ಆಗಬಾರ್ದು ಅಂತ ಅದೊಂದಿತ್ತು. ನೀವೇ ನೋಡಿದ್ದೀರ ಸಿನಿಮಾದಲ್ಲಿ ಅಣ್ಣನ ಎಫರ್ಟ್ ಆಗಲಿ ಅವ್ರ ಫೈಟ್ ಆಗಲಿ ಪ್ರತಿಯೊಂದು. ಯಾವ ಒಂದು ಸೀನು ತುಂಬ ಸ್ಕೇರಿ ಅನಿಸಿದ್ದು, ಇದು ಮಾಡೋದು ತುಂಬ ಕಷ್ಟ ಅಥವಾ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅನಿಸಿದ್ದು? ಮೇಡಮ್ ಆ ಥರ ಏನು ಇರಲಿಲ್ಲ. ಅಂದರೆ ನಮ್ಮ ಟೀಮು ಅಣ್ಣಂದು ಟೀಮ್ ಇದೆಯಲ್ಲ, ಅರವಿಂದ್ ಅಣ್ಣ ಆಗಲಿ ರಿಷಭಣ್ಣ ಆಗಲಿ ರೈಟ್ರ್ಗಳಾಗಲಿ ಅನಿಯಣ್ಣ ಮತ್ತು ಗುರುವಣ್ಣ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟು ಮತ್ತು PD ಪ್ರೊಡಕ್ಷನ್ ಡಿಸೈನರ್ ಬ್ಯಾಂಗ್ಲನ್ ಅಂತ ಸೆಟ್ಟೆಲ್ಲ ಅದ್ಭುತವಾಗಿ ಹಾಕಿದ್ದಾರೆ. ನೀವು ನೋಡಿದ್ದೀರ ನಮ್ಮದು ಟೀಮಿಂದು ಎಲ್ಲರದು ಒಂದೊಳ್ಳೆ ಅಣ್ಣನ ಜೊತೆ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿದೆ ಮೇಡಮ್. ಯಾವುದು ಆಗಲ್ಲ ಅನ್ನೋದು ಇರಲಿಲ್ಲ, ಯಾವುದು ಹೆದರಿಕೆ ಇರಲಿಲ್ಲ. ಅಣ್ಣ ಏನು ಹೇಳ್ತಾರೆ ಎಕ್ಸಿಕ್ಯೂಟ್ ಮಾಡ್ತಿದ್ರು. ಅರವಿಂದ್ ಅಣ್ಣ ಏನು ಫ್ರೇಮ್ ಇಡ್ತಾರೆ ಅದ್ರ ಬ್ಯಾಕ್ಗ್ರೌಂಡ್ ಪ್ರತಿಯೊಂದು ಯಾವುದು ಆಗಲ್ಲ ಅನ್ನೋ ಮಾತಿರಲಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಎಲ್ಲರೂ. ಹುಲಿ ದೈವದ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಇದು ಹೇಗೆ ಬಂದಿದ್ದು ನಿಮ್ಗೆ ಏನಾದ್ರು ಗೊತ್ತಾ? ಮೇಡಮ್ ಕತೆ ಬರೀಬೇಕಾದ್ರೆ ತುಂಬ ರಿಸರ್ಚ್ ಮಾಡಿ ಬರ್ದಿರೋ ಕತೆ. ಒಂದು 2 ವರ್ಷ ರಿಸರ್ಚ್ ಮಾಡಿ ಬರ್ದಿರೋದು. ಅಲ್ಲಿಂದು ಏನು ರಿಯಾಲಿಟಿ ಇದೆ ಅಥವಾ ಏನು ರಿಯಲ್ ಕತೆ ಅದನ್ನು ಹಿಡ್ಕೊಂಡೆ ಕತೆ ಬರ್ದಿರೋದು. ಅಲ್ಲೆಲ್ಲ ಈಗಲೂ ಅನುಕರಣೆ ಮಾಡ್ತಾರಲ್ಲ ಎಲ್ಲ ದೇವ್ರದ್ದು, ಹುಲಿ ದೇವರಾಗಲಿ ಪಂಜುರ್ಲಿ ಗೋಳಿಗ ಪ್ರತಿಯೊಂದು ದೇವರಿಗೂ ಅಲ್ಲೇ ಆದಂಥ ಒಂದು ಆಚಾರ ವಿಚಾರಗಳಿದೆ. ಇನ್ನು ಕಾಸ್ಟ್ಯೂಮ್ ಬಗ್ಗೆ ಹೇಳಲೇಬೇಕು. ಸೊ ನಾನು ಕೂಡ ಅದನ್ನು ನೋಡಿ ನಾವು ಮಂಗಳೂರವರಾಗಿರೋದ್ರಿಂದ ಸೊ ನನ್ನ ಅಜ್ಜಿ ಕೂಡ ನೀವು ಮಂಗಳೂರವರಾ? ಹಾಂ ಹೌದು. ಓಕೆ. ಅಜ್ಜಿ ಕೂಡ ಹೆಂಗಸರು ಮುಂಚೆ ಎಲ್ಲ ಆದ್ರೆ ಬ್ಲೌಸ್ ಎಲ್ಲ ಇರ್ತಿರ್ಲಿಲ್ಲ, ಆ ಸೀರೆನೇ ಸುತ್ಕೊಂಡು. ಸೊ ಅದು ತುಂಬಾ ನ್ಯಾಚುರಲ್ ಆಗಿ ಬೆರ್ಮೆಯನ್ನ ನೋಡ್ಕೊಳ್ತಾ ಇದ್ದಂತಹ ಬೈದಿ ಆಗಿರ್ಬೋದು, ಆ ಕ್ರೂ ತುಂಬಾ ನ್ಯಾಚುರಲ್ ಆಗಿ ಡ್ರೆಸ್ ಡಿಸೈನ್ ಮಾಡಿದ್ದಾರೆ. ಸೊ ಹೇಗೆ ಅದು ಸಾಧ್ಯ ಆಯ್ತು? ಯಾರು ಅಷ್ಟೊಂದು ಡಿಟೇಲಿಂಗ್ ಇನ್ಫಾರ್ಮೇಶನ್ ಅಂತ? ಮೇಡಮ್ ಪ್ರಗತಿ ಅಕ್ಕ ಒಂದು ರಿಸರ್ಚೇ 1 ವರ್ಷ ತೊಗೊಂಡಿದ್ರು. 1 ವರ್ಷ ರಿಸರ್ಚ್ ತೊಗೊಂಡು ನೀವು ಈಗಲೂ ಮಂಗಳೂರು ಆಗಲಿ ಆ ಕಡೆ ಕುಂದಾಪುರ ಭಾಗ ಆಗಲಿ ಈ ನಮ್ಮ ಏಜ್ ಆದವರೆಲ್ಲ ಈಗಲೂ ಅದೇ ಥರ ಅಜ್ಜಿಯವರ ಎಲ್ಲ ಅದೇ ಥರ ಡ್ರೆಸ್ ಹಾಕೋದು ಈಗಲೂ. ಅಂದರೆ ಆಗಿನ ಕಾಲದಿಂದನೂ ನಡ್ಕೊ ಬಂದಿರೋದು ಅದು. ಅದನ್ನು ಅವರು ಈಗಲೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಹೇಳ್ದಂಗೆ ನಿಮಗೆ ಅವ್ರ ಕಾಸ್ಟ್ಯೂಮ್ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ಪ್ರಾಪರ್ ಅಥೆಂಟಿಕ್ ಟ್ರೈಬ್ಗಳಿಗೆ, ಅಂದರೆ ಅಥೆಂಟಿಕ್ ಆಗಿತ್ತು ಅವರು ಡಿಸೈನ್ ಮಾಡಿದ ಪ್ರತಿಯೊಂದು. ನೀವೀಗ ನೋಡಿ ಕಾಂತಾರ ಈ ಕಡೆ ಬಂದರೆ ಫುಲ್ಲು ಗ್ರೀನು, ಈ ಕಡೆ ಅದೇ ರಾಜಬೀದಿ ಬಂದರೆ ಫುಲ್ಲು ಕಲರ್ಫುಲ್. 2 ಕಲರ್ ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತಿತ್ತು ನಿಮಗೆ. ಕಥೆಯಲ್ಲೂ ಅದೇ ಡಿಫ್ರೆನ್ಸ್ ಅಲ್ಲ, ಕಥೆಯಲ್ಲೂ ಅದೇ. ಓಕೆ. ಇನ್ನು ರಾಜ ಕುಲಶೇಖರನ ಪಾತ್ರ ಮಾಡಿರುವಂಥ ಗುಲ್ಶನ್ ದೇವಯ್ಯ ಆಗಿರ್ಬೋದು, ಅವ್ರ ಜೊತೆ ಕಾನ್ವರ್ಸೇಷನ್ ಇತ್ತಾ? ಹೇಗಿತ್ತು? ಹೇಗೆ ಮಾತಾಡ್ತಾ ಇದ್ವಿ ಸೆಟ್ಟಲ್ಲಿ? ಮೇಡಮ್ ಅವರು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಪ್ರತಿಯೊಬ್ಬರೂ ಮಾತಾಡ್ಸೋರು. ಅವರು ಆಮೇಲೆ ಎಲ್ಲರ ಜೊತೆ ಸೇರ್ತಿದ್ರು. ಕ್ಯಾರವನ್ ಒಳಗೆ ಹೋಗೋದೇ ಕಮ್ಮಿ, ಎಲ್ಲರ ಜೊತೆ ಡಿಸ್ಕಷನ್ ಆಗಲಿ ಪ್ರತಿಯೊಬ್ಬರ ಜೊತೆ ಮಿಂಗಲ್ ಆಗೋದಾಗಲಿ. ಮತ್ತು ಅದ್ಭುತವಾದ ಆ್ಯಕ್ಟ್ರು ಮೇಡಮ್ ಅವರು. ಮತ್ತು ರಿಷಭಣ್ಣ ಬಿಫೋರೇ ತುಂಬ ಕ್ಲೋಸ್ ಫ್ರೆಂಡ್ಸು ಎಲ್ಲ ಒಟ್ಟಿಗೆ. ಅಂದರೆ ಅಣ್ಣನ ಕಥೆಯಲ್ಲಿ ಸ್ಟಾರ್ಟಿಂಗ್ ಕಾಂತಾರ ಕತೆ ಬರಿಬೇಕಾದ್ರೂ ಗುಲ್ಶನ್ ಅವರು ತಲೆಯಲ್ಲಿತ್ತು. ಅಂದರೆ ಒಳ್ಳೆ ನಟ ಮೇಡಮ್ ಅವರು. ಅಂದರೆ ನೀವು ನೋಡಿದ್ದೀರ ಅವರು. ನನಗೆ ಅವ್ರದ್ದು ಹೈಯೆಸ್ಟ್ ಇಷ್ಟ ಆಗೋದು ಯಾವುದಂದರೆ ಅವರು ಸಾಯೋ ಸೀನ್ ಹಿಂದೆ ಬಿಫೋರ್ ಬರ್ತಾರೆ ಟ್ರೈಬಿಗೆ ಬಂದಾಗ ಓಹೋ ಸಣ್ಣ ನೀರಾವರಿ ಅಂದರೆ ನೀರಾವರಿ ಆ ಥರ. ಅಂದರೆ ಆಮೇಲೆ ನೃತ್ಯ ಪ್ರದರ್ಶನ ಅಂದರೆ ಅದೆಲ್ಲ ಇದೆಯಲ್ಲ ಮೇಡಮ್. ಅಂದರೆ ಆ ಮೂಮೆಂಟಲ್ಲಿ ಅದೊಂದು ನನಗೆ ಭಯಂಕರ ಇಷ್ಟ ಅವ್ರದ್ದು ಆ ಡೈಲಾಗ್, ಆ ಸೀನಲ್ಲಿ. ತುಂಬ ಖುಷಿ ಆಗುತ್ತೆ ಮೇಡಮ್ ಅಂಥವ್ರ ಜೊತೆ ಎಲ್ಲ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋಂಥ ಒಂದು ಅವಕಾಶ. ಎಲ್ಲದಕ್ಕೂ ನಾವು ರಿಷಭಣ್ಣಂಗೆ ಥ್ಯಾಂಕ್ಫುಲ್ ಆಗಿರಬೇಕು. ಈ ಕಟಪ್ಪ ದಿಕ್ಕಿನವರು ಆ್ಯಕ್ಚುಲಿ ಕಾಣಿಸೋದೇ ಇಲ್ಲ, ಫುಲ್ ಮೇಕಪ್ ಆನ್. ಅವ್ರದ್ದೆಲ್ಲ ಕಾಸ್ಟ್ಯೂಮ್ಗೆ ಎಷ್ಟು ಟೈಮ್ ತಗೋತಾ ಇತ್ತು ಮೇಡಮ್? ಮೇಕಪ್ ಟೀಮು ದೊಡ್ಡದಿತ್ತು. ಅಂದರೆ ಸಿಕ್ಕಾಪಟ್ಟ ಅಂದರೆ ಬೆಳಗ್ಗೆ 6 ಗಂಟೆ ಫಸ್ಟ್ ಶಾಟ್ ಅಂದರೆ 4:15 4:15 ಅಷ್ಟೊತ್ತಿಗೆ ಎಲ್ಲ ಸೆಟ್ಟಲ್ಲಿ ಇರ್ತಿದ್ವಿ. ಅಷ್ಟು ಜನ ಮೇಕಪ್ ಆಗಬೇಕು. ಒಂದಿಷ್ಟು ನಮ್ಮ ವಿನಯ್ ಅಂತ ಮೇಕಪ್ ಚೀಫು
ಚನ್ನರಾಯಪಟ್ಟಣದವರು. ಅವ್ರು ಮೊದಲಿಂದನೂ ನಮ್ಮ ಟೀಮಲ್ಲೇ ಕೆಲಸ ಮಾಡ್ತಿದ್ದಿದ್ದು. ಅವ್ರ ಟೀಮು ಅದ್ಭುತವಾಗಿ ಕೆಲಸ ಮಾಡ್ತಿದ್ರೆ. ಹಾಗೆ ಮತ್ತೊಂದು ಮಲಯಾಳಮಿಂದ ರೋನೆಕ್ಸ್ ಅಂತ ಒಂದು ಟೀಮ್ ಇತ್ತು. ಅವರಿಬ್ಬರು ತುಂಬ ಚೆನ್ನಾಗಿ ಕೆಲಸ ಮಾಡಿ ಆಮೇಲೆ ಲಾಸ್ಟಿಗೆ ಏನಾಯ್ತು ಅಂದರೆ ನಾವೇ ರೆಡಿ ಆಗಿಬಿಡ್ತಿದ್ವಿ. ಒಂದು ಸ್ವಲ್ಪ ಟೈಮ್ ಆದ್ರ ಮೇಲೆ ಅಡ್ಜಸ್ಟ್ ಆಗಿತ್ತಲ್ಲ, ಅವ್ನು ನನಗೆ ಕಟ್ಟು ನಾವನಿಗೆ ಕಟ್ಟು ಈ ಥರ ಎಲ್ಲ, ಅಂದರೆ ಆ ಸ್ಪೀಡಲ್ಲಿ ಬೇಗ ರೆಡಿಯಾಗಿ. ಕಡಪ ದಿಕ್ಕವ್ರದ್ದು ಅವ್ರು ಬ್ಲ್ಯಾಕ್ ಎಲ್ಲ ಬೆಳೆಯೋದಿತ್ತಲ್ಲ, ಅವರವರೇ ಲಾಸ್ಟಿಗೆ ಅಂದರೆ ನಮ್ಮ ಟೀಮವರು ಹೆಲ್ಪ್ ಮಾಡೋರು, ಮತ್ತು ಅವರವರಿಗೆ ಬೇಗ ರೆಡಿಯಾಗಿ ಫಸ್ಟ್ ಶಾಟಿಗೆ ಅಲ್ಲಿ ಇರಬೇಕು ಅನ್ನೋದು. ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಫುಲ್ ಫಾಲೋ ಅಪ್ಪಲ್ಲಿ ಇರ್ತಿದ್ರು. ಎಲ್ಲ ವಾಕ್ಯಲ್ಲಿ ಎಲ್ಲ ಕಳಿಸ್ತಾ ಇದ್ದೀನಿ, ಇಷ್ಟನ ಬಂದರು, ಇಷ್ಟನ ರೆಡಿ ಆದರು, ಬಂದರೆ ಅಲ್ಲಿಗೆ ಈ ಥರ ಫುಲ್ ಫಾಲೋ ಅಪ್ಪಲ್ಲಿ ಬೇಗ ರೆಡಿಯಾಗಿ ಹೋಗ್ತಿದ್ರು. ಓಕೆ. ಸೊ ಇವತ್ತಿಗೆ ಬೇರೆ ಸಿನಿಮಾಗಳನ್ನ ಮಾಡೋದು ಬೇರೆ, ಇದು ಒಂದು ಕಾಂತಾರ ಚಾಪ್ಟರ್ 1 ಈ ಸಿನಿಮಾದಲ್ಲಿ ನೀವು ಚೀಂಕ್ರನ ಪಾತ್ರದಲ್ಲಿ ಮಾಡಿದ್ದು ಏನು ಡಿಫ್ರೆನ್ಸ್ ಆಗಿದೆ ನಿಮಗೆ ಇವತ್ತಿಗೆ ಅಂತ? ಮೇಡಮ್ ತುಂಬ ಜನ ಗುರ್ತಿಸ್ತಾರೆ. ಒಂದಿಷ್ಟು ಜನ ಡೈರೆಕ್ಟ್ರುಗಳೆಲ್ಲ ಕಾಲ್ ಮಾಡಿ ಬೇರೆ ಬೇರೆ ಸಿನಿಮಾಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಕಾಂತಾರ ನನಗೊಂದು ಜೀವನ ಕೊಡ್ತು. ಮತ್ತು ರಿಷಭಣ್ಣ ಮೊದಲಿಂದನೂ ಅವ್ರ ಜೊತೆ ಇರೋ ಹುಡುಗರಿಗೆ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಜೀವನ ಕಟ್ಕೊಡ್ತಾನೆ ಬಂದಿರೋದು. ನಾನು ಇಷ್ಟು ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇಲ್ಲಿವರೆಗೂ ತಂದು ಅಣ್ಣ ನಿಲ್ಲಿಸಿದ್ದಾರೆ. ನಾನು ಇದನ್ನು ಮುಂದೆ ಉಳಿಸ್ಕೊಂಡು ಹೋಗ್ತೀನಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀನಿ. ಹೀಗೆ ಒಂದೊಳ್ಳೆ ಮುಂದೆ ಸಿನಿಮಾ ಜರ್ನಿ ಮುಂದುವರಿಸ್ಬೇಕು ಅಂತ ಇದೆ. ಓಕೆ. 7 ರಿಂದ 8 ವರ್ಷದ ಒಡನಾಟ ಅಂತ ಹೇಳಿದರೆ ಸುಮಾರಷ್ಟು ಟೈಮ್ ನೀವು ರಿಷಬ್ ಶೆಟ್ಟಿ ಅವ್ರ ಜೊತೆ ಸ್ಪೆಂಡ್ ಮಾಡಿರ್ತೀರಿ. ರಿಷಬ್ ಶೆಟ್ಟಿ ಅವರ ಗುಣದ ಬಗ್ಗೆ ಹೇಳೋದಾದ್ರೆ ಯಾವ್ದು ನಿಮಗೆ ತುಂಬ ಕಾಡಿದ್ದು ಅಥವಾ ಯಾವ್ದು ತುಂಬ ನೆನಪಲ್ಲಿ ಇಟ್ಕೊಳ್ತೀರಿ ನೀವು? ಮೇಡಮ್, ನೆನಪು ಬಿಡುವಂಥ ಮೆಮರೀಸೇ ಇಲ್ಲ. ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ನಿಮಿಷನೂ, ಪ್ರತಿಯೊಂದು ಸೆಕೆಂಡು ನನ್ನ ಅಣ್ಣ ನನಗೆ ಯಾವತ್ತೂ ನೆನಪೆ. ಯಾವುದೇ ಒಂದು ಕೆಲಸದಲ್ಲಾಗಲಿ ಅಣ್ಣನ ಜೊತೆ ಕೆಲಸ ಮಾಡೋದು ಯಾವ ರೀತಿ ಅಂದರೆ, ಅವರು ಸ್ಪೀಡ್ ಆಗಲಿ, ಅವ್ರ ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್ ನೀವು ಇಮ್ಯಾಜಿನ್ ಮಾಡಲ್ಲ. ಶೂಟಿಂಗ್ ಮುಗಿಸಿ 11:30-12 ಗಂಟೆಗೆ ಬಂದು ಮಲಗಿದ್ರೆ 2 ಗಂಟೆಗೆ ಹೇಳ್ತಾ ಇದ್ವಿ. ಮತ್ತೆ 2 ಗಂಟೆಗೆ ಎದ್ದು ವರ್ಕೌಟ್ ಮುಗಿಸಿ, ಕಲರಿ ಮುಗಿಸಿ, ಸಂಜೆ ಹಾರ್ಸ್ ರೈಡ್ ಮುಗಿಸಿ, ಅಂದರೆ ನಿಮಗೆ ಪ್ರತಿದಿನ ಎಂಥ ಬ್ಯುಸಿ ಇದ್ದರೂ ಅವ್ರ ಕಮಿಟ್ಮೆಂಟ್ ಇಷ್ಟೊತ್ತಿಗೆ ವರ್ಕೌಟ್ ಮಾಡಲೇಬೇಕು. ಬೆಳಗ್ಗೆ 2 ಗಂಟೆ ವರ್ಕೌಟ್ ಮಾಡಿ, 3 ಗಂಟೆ ಕಲರಿ ಮಾಡಿ, 4 ಗಂಟೆ ಸೆಟ್ಟಲ್ಲಿ ಇರ್ತಿದ್ವಿ. ಮತ್ತೆ ವಾಪಸ್ 11:30-12 ಗಂಟೆ ಆಗುತ್ತೆ. ಆಮೇಲೆ ಅರವಿಂದಣ್ಣನ ಟೀಮು ಅಷ್ಟೇ, DOP ಟೀಮ್ ನೀವು ನೋಡಿದ್ದೀರ ಎಂಥ ವಿಜುವಲ್ಸ್ ಅಂದರೆ. ಅರವಿಂದಣ್ಣ ಕೆಲವೊಂದು ಸಲ ಅಣ್ಣ ಎಲ್ಲ ಫ್ರೇಮಲ್ಲಿದ್ದಾಗ ಈ ಪರ್ಫಾರ್ಮೆನ್ಸ್ ಏನಾದ್ರು ಒಂಚೂರು ಮಿಸ್ಟೇಕ್ ಆದರೂ ಅರವಿಂದಣ್ಣ ಕರೆಕ್ಷನ್ ಹೇಳಿ ಹಿಂಗೆಲ್ಲ ಹಂಗೆ ಮಾಡಬೇಕು ಅಂತ ಪ್ರತಿ ಹಂತದಲ್ಲೂ ನಮಗೆ ತುಂಬ ಇದು ಮಾಡಿದ್ರು. ಮತ್ತು ರೈಟ್ರ್ಗಳಾಗಲಿ, ಅನಿ ಆಗಲಿ, ಮತ್ತು ನಮ್ಮ ರವಿಯಣ್ಣ, ಸನಿಲ್ ಗೌತಮ್ ಎಲ್ಲ ನಮ್ಮ ಪರ್ಫಾರ್ಮೆನ್ಸಿಗೆಲ್ಲ ಅವರು ತುಂಬ ಇದು ಮಾಡ್ತಾಯಿದ್ರು. ನೋಡು ಎಕ್ಸ್ಪ್ರೆಷನ್ ಈ ಸೀನಿಗೆ ಈ ಥರ ಇಷ್ಟು, ಇದಕ್ಕಿಂತ ಜಾಸ್ತಿನೂ ಕೊಡ್ಬಾರ್ದು, ಕಮ್ಮಿ ಕೊಡ್ಬಾರ್ದು, ಇಷ್ಟಿರ್ಬೇಕು ಕರೆಕ್ಟಾಗಿ. ಈ ಥರ ನಮ್ಮ ಪ್ರತಿಯೊಂದು ಕ್ಯಾರೆಕ್ಟರ್ನೂ ತಿದ್ದಿ ಇವತ್ತು ಈ ಲೆವೆಲಿಗೆ ನಮಗೆ ಹೆಲ್ಪ್ ಆಗಿದೆ. ಕರೆಕ್ಷನ್ಸ್ ಕೂಡ ಅಷ್ಟೇ ಇತ್ತು. ಆಮೇಲೆ ಕೆಲವೊಂದು ಸಲ ಅಲ್ಲೇ ಸ್ಪಾಟಲ್ಲಿ ಇಂಪ್ರೂವೈಸ್ ಆಗ್ತಾ ಇರೋದು, ಡೈಲಾಗ್ಗಳಾಗಲಿ, ಎಕ್ಸ್ಪ್ರೆಷನ್ಗಳಾಗಲಿ. ಮತ್ತು ನೀವು ಇಮ್ಯಾಜಿನ್ ಮಾಡಲ್ಲ, ಬೆರ್ಮೇನ ಕ್ಯಾರೆಕ್ಟರ್ ಜೊತೆ 14 ಜನ ಇದ್ದಾರೆ. ಇಡೀ ಸಿನಿಮಾ ಕ್ಯಾರಿ ಆಗ್ತಾರೆ 14 ಜನನು. ಅದು ಹೆಂಗಿತ್ತಂದರೆ, ಅಣ್ಣ ಸ್ಪಾಟಿಗೆ ಬಂದು ಫ್ರೇಮಲ್ಲಿ ನಮ್ಮ ಜೊತೆ ಬಂದಾಗ ಅಣ್ಣ ಏನು ಮಾಡೋರು ಅಂದರೆ, ಬೇರೆ ಎಲ್ಲ ಅಯ್ಯೋ ದೊಡ್ಡ ಆರ್ಟಿಸ್ಟ್ ಅಂತ ಹೆದರ್ಕೊಳ್ತಾರೆ ಅನ್ನೋ ಒಂದು ಇದಕ್ಕೆ ಅಣ್ಣ ಎಲ್ಲರ ಜೊತೆ ಫ್ರೆಂಡ್ಸ್ ಥರ ಮಿಂಗಲ್ ಆಗೋರು. ಅಲ್ಲೇ ಕಾಮಿಡಿ ಮಾಡಿಕೊಂಡು ಶಾರ್ಟ್ ಹಾಕಿಂದ ಮುಂಚೆ ಬಿಫೋರು ಎಲ್ಲ ಒಂದು ಇದು ಕೊಡ್ತಿರ್ಲಿಲ್ಲ, ಅಂದರೆ ಪ್ರೆಷರ್ ಆಗ್ತಿರ್ಲಿಲ್ಲ ನಮಗೆ. ಅದೊಂದು ತುಂಬ ಹೆಲ್ಪ್ ಆಗ್ತಿತ್ತು. ಮತ್ತು ಉಳಿದ ಆರ್ಟಿಸ್ಟ್ಗಳಿಗೂ ಅಷ್ಟೇ ನಗಾಡ್ಕೊಂಡು ಅಣ್ಣನ ಜೊತೆ ಅಂದರೆ ಆ್ಯಸ್ ಎ ಫ್ರೆಂಡ್ ಥರ ಆ ಫ್ರೇಮಲ್ಲೂ ಟ್ರೀಟ್ ಮಾಡಿಕೊಂಡು. JP ತುಮಿನಾಡು ಅವ್ರದ್ದು ಒಂದು ಪ್ರಕಾಶ್ ತುಮಿನಾಡು ಪ್ರಕಾಶ್ ತುಮಿನಾಡು ಅವರ ಒಂದು ಪಾತ್ರವನ್ನು ನೆನೆಸ್ಕೊಳ್ಳೇಬೇಕು. ನೀವು ಏನು ಅವ್ರು ಬೇಟೆಯಾಡಿ ತಂದಿರ್ತಾರೆ, ಅದ್ರ ಜೊತೆ ಅವರು ಕೂಡ ಬಂದ್ಬಿಟ್ಟಿರ್ತಾರೆ. ಸೊ ಆ ಸೀನ್ಗಳು ಮಾಡುವಾಗ ಪ್ರಕಾಶ್ ಅಣ್ಣ ಮೊದಲಿಂದನೂ ನಮ್ಮ ಟೀಮಲ್ಲಿ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡ್ತಾಯಿದ್ದಾರೆ. ಪ್ರಕಾಶ್ ಅಣ್ಣ ಹೆಂಗಂದರೆ ಪ್ರತಿಯೊಬ್ಬರ ಹತ್ರನೂ ಭಾಳ ಕ್ಲೋಸು ಇಡೀ ತಂಡದಲ್ಲಿ. ನಾವು ಶೂಟಿಂಗ್ ಇಲ್ದಿದ್ದಾಗ ಪ್ರಕಾಶ್ ಅಣ್ಣನ ಜೊತೆ ಮತ್ತೊಂದಿಷ್ಟು ಜನ ಜೊತೆ ಕಾಮಿಡಿ ಮಾಡೋದಾಗಲಿ, ಒಂದಿಷ್ಟು ವಿಷಯಗಳು ಅವರಿಗಾಗಿರೋ ಎಕ್ಸ್ಪೀರಿಯೆನ್ಸ್ಗಳು, ಆ್ಯಕ್ಟಿಂಗ್ ಬಗ್ಗೆ ಅವ್ರು ಹೇಳ್ಕೊಡೋದು ಪ್ರತಿಯೊಂದು. ಪ್ರಕಾಶ್ ಅಣ್ಣ ಹೆಂಗಂದ್ರೆ ಫ್ರೇಮಲ್ಲಿದ್ದರೆ ಒಂಥರ ನೀವು ಫ್ರೇಮಲ್ಲಿ ಸಿನಿಮಾದಲ್ಲಿ ನೋಡಿದಾಗ ನಗಾಡ್ತಿರ್ಬಿಟ್ರೆ, ಪ್ರತಿದಿನ ಪ್ರಕಾಶ್ ಅಣ್ಣನ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಾವು ನಗಾಡ್ತಂತೆ ಕೆಲಸ ಮಾಡ್ತಾಯಿದ್ವಿ. ಅಂದರೆ ಪ್ರಕಾಶ್ ಅಣ್ಣ ನಿಮಗೆ ಯಾರೋ ಒಂದು ವ್ಯಕ್ತಿ ತುಂಬ ಹತ್ತಿರ ಆದಾಗ ಆ ಕ್ಲೋಸ್ನೆಸ್ಸು ನಾವು ಶೂಟ್ ಆಗೋ ಟೈಮಲ್ಲೂ ನಮಗೆ ತುಂಬ ಇದಾಗತ್ತೆ. ಅಂದರೆ ಅವ್ರ ಜೊತೆ ಆ ಒಡನಾಟ ಆಗಿರ್ಬೋದು, ಆ ಫ್ರೇಮಲ್ಲಿ ಅವ್ರು ನಮ್ಮ ಜೊತೆ ನಡ್ಕೊಬರೋದು, ಅವ್ರು ನಾವು ಹಿಡ್ಕೊಂಡು ಹೋಗೋದು, ದೇವ್ರಿಗೆ ಕೈ ಮುಗಿಯೋಕೆ ಈ ಕಡೆ ತಿರ್ಸೋದು, ಅದೆಲ್ಲ ಒಂದು ಅದ್ಭುತ ಅವ್ರಿಗೆ. ಓಕೆ.
ಸೊ ನೀವು ಅನ್ಕೊಂಡಿದ್ರ ಈ ಸಿನಿಮಾ ಫಸ್ಟಿಗೆ ನೀವು ನೋಡಿದ್ರ ಹೇಗೆ ಅಥವಾ ಲಾಸ್ಟ್ ಎಲ್ಲ ಶೂಟ್ ಆದ್ಮೇಲೆ? ಮೇಡಮ್ ನಾನು ಪೋಸ್ಟ್ ಪ್ರೊಡಕ್ಷನಲ್ಲಿ ಅಣ್ಣನ ಜೊತೆಲಿ ಇದ್ದಿದ್ದರಿಂದ ಪ್ರತಿದಿನ ನೀವು ನಂಬಲ್ಲ, ಅಣ್ಣ ಪೋಸ್ಟ್ ಪ್ರೊಡಕ್ಷನಲ್ಲಿ ಕೊಚ್ಚಲಾಗಿದ್ದು SFX ಡಿ ಐ ಮತ್ತೊಂದು ಸ್ಟುಡಿಯೋದಲ್ಲಿ ಅರವಿಂದಣ್ಣ ಎಲ್ಲ ಅವರು ಕಂಪ್ಲೀಟ್ ಟೀಮ್ ಆ ಕಡೆ ಕೆಲಸ ಮಾಡ್ತಿತ್ತು. ಈ ಕಡೆ ಅಜನೀಶ್ ಲೋಕನಾಥ್ ಅವ್ರದ್ದು ಅಲ್ಲೇ SFX ಆಗ್ತಿತ್ತು, ಅಲ್ಲೇ ಪಕ್ಕದಲ್ಲಿ ಸೌಂಡ್ ಡಿಸೈನ್ ಆಗ್ತಿತ್ತು, ಅಲ್ಲೇ ಪಕ್ಕದಲ್ಲಿ ಅವರು ಅಣ್ಣ ಅಲ್ಲೂ ಇದ್ದರು ಇಲ್ಲೂ ಇದ್ದರು, ಹಂಗೆ ಆ ಕಡೆ ಈ ಕಡೆ ಓಡಾಡೋದು. ನೀವು ಇಮ್ಯಾಜಿನ್ ಮಾಡಲ್ಲ, ಡೈಲಿ ಬೆಳಗ್ಗೆ 5 ಗಂಟೆಗೆ ಮಲಗಿ 5:45ಗೆ ಹೇಳ್ತಾಯಿದ್ರು, 3/4 ಗಂಟೆ ನಿದ್ರೆ, 1.5 ತಿಂಗಳು. ಆ ಕಡೆ ಮ್ಯೂಸಿಕ್ಕಿಗೂ ಅಷ್ಟೇ, ಮ್ಯೂಸಿಕ್ಕು ಇನ್ನೇನು ರಿಲೀಸಿಂಗ್ ಹತ್ತಿರ ಇರೋದ್ರಿಂದ ಮ್ಯೂಸಿಕ್ಕು ತುಂಬ ವರ್ಕ್ ಆಗ್ತಾಯಿತ್ತು. ಅಣ್ಣ ಕಂಪ್ಲೀಟು ಅಜ್ಜಣ್ಣನ ಜೊತೆ ಇದ್ದು ಫುಲ್ಲು ಅದೇನು ಪ್ಲ್ಯಾನು ಎತ್ತ ಅಂತ ಡೈಲಿ ಆ ಕಡೆ ಈ ಕಡೆ ಓಡಾಡಿ. ನಾನು ಅದೇ ಹೇಳ್ತೀನಲ್ಲ, ಅಲ್ಲಿದ್ದಾಗ ಈ ಥರ ಕಮಿಟ್ಮೆಂಟ್ ನನಗೆ ಗೊತ್ತಿದ್ದಂಗೆ 3/4 ಗಂಟೆ ಎಲ್ಲ ನಿದ್ರೆ ಮಾಡಿ ರಿಲೀಸಿಗೆ ಡೇಟ್ ಬೇರೆ ಹತ್ತಿರ ಇತ್ತು, ಅಷ್ಟು ಹೆಕ್ಟಿಕ್ ಕೆಲಸ. ಅದೊಂದು ಒಳ್ಳೆಯ ಅನುಭವ ಮೇಡಮ್. ಅಂದರೆ ಅಲ್ಲ ಕ್ಷಣ ಕಳೆದಾಗ ಇದೆಯಲ್ಲ ತುಂಬ ಖುಷಿ ಆಗ್ತಿತ್ತು ಅಲ್ಲಿ. ನಾನು ನೋಡಿದ್ದೀನಿ, ಅದೇ ಹೇಳಿದ್ರಲ್ಲ ಬಿಫೋರು ನೋಡಿದ್ದೆ. ಓಕೆ, ಈ ಸಿನಿಮಾ ಅಂತ ಬಂದಾಗ ಪ್ರತಿಯೊಬ್ಬರು ಅಂದ್ಕೊಳ್ತಾರೆ ಕಾಂತಾರ ಸಿನಿಮಾ ದೊಡ್ಡ ಬಜೆಟ್ ಸಿನಿಮಾ, ಸೊ 1000 ಕೋಟಿ ಕಲೆಕ್ಷನ್ ಆಗಿದೆ ಅಂತೆಲ್ಲ. ಸೊ ಸಂಭಾವನೆ ಯಾವ ರೀತಿ ಇತ್ತು? ಹೊಂಬಾಳೆ ಫಿಲ್ಮ್ಸ್ ಅಂತ ಹೇಳಿದಾಗ ದೊಡ್ಡ ಬ್ಯಾನರು, ಹೇಳಿ ಹೇಗಿತ್ತು? ನಮ್ಮ ಕೆಲಸಕ್ಕೆ ನಾವು ಏನು ಹೊರ್ತ ಆ ಸಂಭಾವನೆ ಕೊಟ್ಟಿದ್ದಾರೆ ಮೇಡಮ್. ಓಕೆ, ಖುಷಿಯಾಗಿದೆ, ಖಂಡಿತ ಖುಷಿಯಾಗುತ್ತೆ. ಹೊಂಬಾಳೆ ಸಂಭಾವನೆಯಿಂದ ನಿಮಗೆ ಸಂತೃಪ್ತಿ ಆಗಿದೆ? ತುಂಬ ಸಂತೃಪ್ತಿ ಆಗಿದೆ. ಮತ್ತು ವಿಜಯಣ್ಣ ಹೊಂಬಾಳೆ ಅವ್ರದ್ದು ಟೀಮ್ ಇದೆ, ವಿಜಯಣ್ಣ ಚೆಲುವೇಗೌಡರು ಮತ್ತು 4 ಜನ, ಆನಂದಣ್ಣ ಆಗಲಿ, ಯಶವಂತಣ್ಣ ಆಗಲಿ, ಚಂದ್ರಣ್ಣ ಆಗಲಿ, ಎಲ್ಲ ಆದರ್ಶ ಅಂತ EP ಎಲ್ಲರೂ. ಅಂದರೆ ನಾವು ಪ್ರೊಡ್ಯೂಸರು ಅವರು ತುಂಬ ಪ್ಯಾಷನೇಟ್ ಮೇಡಮ್ ಹೊಂಬಾಳೆಯವರು. ಆ ಕತೆಗೆ ತುಂಬ ಇನ್ವಾಲ್ವ್ ಆಗ್ತಾರೆ. ಮತ್ತು ಶೂಟಿಂಗ್ ಟೈಮಲ್ಲಿ ಪ್ರತಿ ಹಂತದಲ್ಲೂ ಬಂದು ಎಲ್ಲರೂ ವಿಚಾರಿಸಿ ಒಂದು ಆ ಬ್ಯಾನರಲ್ಲಿ ಕೆಲಸ ಮಾಡೋದೇ ಒಂದು ಖುಷಿ ಮೇಡಮ್. ಆಮೇಲೆ ಅವ್ರದ್ದು ಮತ್ತು ರಿಷಬ್ ಅಣ್ಣಂದು ತುಂಬ ಆ ಒಡನಾಟ ಮತ್ತು ಅವ್ರದ್ದು ಆ ಕ್ಲೋಸ್ನೆಸ್ ಇದೆಯಲ್ಲ, ಅದು ನೋಡಿದಾಗ ಖುಷಿ ಆಗುತ್ತೆ. ಮತ್ತು ಆ್ಯಸ್ ಎ ಪ್ಯಾಷನೇಟ್ ಫಿಲ್ಮ್ ಮೇಕರ್ ಆಗಿ ಅವರು ಎಲ್ಲರೂ ನೋಡ್ಕೊಳ್ಳೋಂಥ ರೀತಿ ನೀವು ಕೇಳಿದ್ರಲ್ಲ, ಸಂತೃಪ್ತಿ ಅಲ್ಲ, ಅವ್ರು ಕೊಡೋಂಥ ಊಟ ಆಗಲಿ, ಅಲ್ಲಿ ಎಲ್ರಿಗೂ ಉಳಿಯೋಕ್ಕೆ ಹಾಸ್ಪಿಟಾಲಿಟಿ ಆಗಲಿ, ಪ್ರತಿ ಒಂದು ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಎಲ್ರಿಗೂ ಖುಷಿ ಆಗುತ್ತೆ ಮೇಡಮ್ ಆ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋಕ್ಕೆ. ಇದ್ರ ಬಗ್ಗೆ ನಾವು ಹೇಳಲೇಬೇಕು, ಯಾಕಂದರೆ ಅವ್ರು ಅನ್ನೋದು ಹತ್ರ ಆ್ಯಕ್ಚುಲಿ. ಈ ಸಿನಿಮಾದಿಂದ ಟೇಕ್ ಅವೇ ನೀವು ಏನು ತುಂಬ ಕಾಡೋದು ಅಥವಾ ನೆನಪಾಗೋದು, ಈ ಸೆಟ್ ಕ್ಲೋಸ್ ಆದಂಥ ಸಂದರ್ಭದಲ್ಲಿ ಏನು ಮಿಸ್ ಮಾಡ್ಕೊಂಡ್ರಿ? ಈ ಕ್ಷಣನೂ ಮಿಸ್ ಮಾಡ್ಕೊತೀವಿ ಮೇಡಮ್. ಒಂದಿಷ್ಟು ಜನಗಳ ಜೊತೆ ಒಡನಾಟ ಪ್ರತಿದಿನ ನಮ್ಮ ಪ್ರೊಡಕ್ಷನ್. ಲಾಸ್ಟ್ ಡೇ ಸೈನ್ ಆಫ್ ಮಾಡಿದ್ದು ಹೇಗಿತ್ತು? ಲಾಸ್ಟ್ ಡೇ ಅಂದರೆ ಅದು ನಿಮಗೆ ಕೆಲವೊಂದನ್ನು ಮರಿಬಾರ್ದು, ಅದು ನೆನಪಲ್ಲೇ ಇದ್ಬಿಡ್ಬೇಕು. ಒಂದಿಷ್ಟು ದಿನ ನಾವು ಕೆಲಸ ಮಾಡಿದ್ದಾಗಲಿ, ಅಲ್ಲಿಷ್ಟು ಜನ ಅವ್ರ ಜೊತೆ ಒಡನಾಟ. ಈಗಲೂ ನಾವು ಡೈಲಿ ಬೆಳಗ್ಗೆ 3 ಗಂಟೆ 2 ಗಂಟೆಗೆ ಎದ್ದು ಹೋಗ್ತಾ ಇದ್ವಿ, ಈಗ ಬೆಳಗ್ಗೆ 7 ಗಂಟೆ 8 ಗಂಟೆ ಹಾಗೆ ಹೇಳ್ತಾ ಇದೀವಲ್ಲ, ಏನೋ ಮಿಸ್ ಮಾಡ್ಕೊತಾ ಇದ್ದೀವಿ, ಏನೋ ಫೀಲ್ ಆಗುತ್ತೆ, ಏನೋ ಅಯ್ಯೋ ಶೂಟಿಂಗ್ ಇಲ್ವಲ್ಲ. ಅಲ್ಲಿ 3 ವರ್ಷ ಡೈಲಿ ಕೆಲಸ, ಈಗ ಇಲ್ಲಿಗೆ ಏನು ಮುಗ್ದೋಯ್ತಲ್ಲ ಅನ್ನೋ ಒಂದು ಫೀಲು. ನಿಮಗೆ ಊಟ ತಿಂಡಿ ಎಲ್ಲ ಫುಲ್ ಸೆಟ್ಟಲ್ಲೇ? ಸೆಟ್ಟಲ್ಲೇ ಇರ್ತಿತ್ತು. ಏನಿರ್ತಾ ಇತ್ತು ಡೈಲಿ? 3 ವರ್ಷ ಅಂತ ಹೇಳಿದ್ರೆ 3 ವರ್ಷ ಏನೆಲ್ಲ ಊಟ ತಿಂಡಿ ಕೊಡ್ತಾರೆ? ಮಾಮೂಲಿ ಮೇಡಮ್, ಅಂದರೆ ಹೊಂಬಾಳೆ ಪ್ರೊಡಕ್ಷನ್ ಆದ್ರಿಂದ ಊಟದ ವಿಚಾರದಲ್ಲಿ ತುಂಬ ಅದ್ಭುತವಾಗಿ, ಅಂದರೆ ಸುಮಾರು ಬಗೆ ಎಲ್ಲ ಇರುತ್ತೆ. ಊಟ ಆಗಲಿ, ತಿಂಡಿ ಆಗಲಿ, ಮತ್ತು ಶೂಟಿಂಗ್ ಆಗ್ತಾ ಇರಬೇಕಾದ್ರೆ ಮಜ್ಜಿಗೆ, ಕಾಫಿ, ಬಿಸಿಲು ಇದ್ದಾಗಂತೂ ಒಂದು ಬರೀ ಸೆಟ್ಟಲ್ಲೇ ಒಂದು 15-20 ಜನ ಪ್ರೊಡಕ್ಷನ್ ಅವ್ರು ಇದ್ರು, ಎಲ್ರಿಗೂ ನೀರು ಕೊಡಲಿಕ್ಕೆ ಸುಸ್ತಾಗ್ತಾರಂತ. ಒಂದಿಷ್ಟು ಅಲ್ಲಿ ನಿಮ್ಗೆ ಗೊತ್ತಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಅಷ್ಟೇ. ಓಕೆ, ಸೊ ಕೊನೆಯದಾಗಿ ನಿಮ್ಮನ್ನ ಚೀಂಕ್ರ ಅನ್ನುವಂಥ ಪಾತ್ರದಲ್ಲಿ ಗುರುತಿಸಿ, ಅಥವಾ ಫಸ್ಟ್ ಕಾಂತಾರದಿಂದ ಕೂಡ ಹಾಗೆ ರಾಬರ್ಟ್ ಸಿನಿಮಾದಲ್ಲೂ ಕೂಡ ಮಾಡಿದ್ದೀರಿ, ನಿಮ್ಮನ್ನ ಇಷ್ಟಪಡುವಂಥ ಜನರಿಗೆ ಈಗ ಹೊರಗಡೆ ರೆಕಗ್ನೈಸ್ ಮಾಡ್ತಾರೆ, ಹೇಗೆ ಸಡನ್ ನೋಡಿದಾಗ ಗೊತ್ತಾಗುತ್ತಾ ಚೀಂಕ್ರ ಅಲ್ವಾ ಅಂತ? ಹಾಂ ಮೇಡಮ್, ಈಗ ತುಂಬ ಜನ ರೆಕಗ್ನೈಸ್ ಮಾಡ್ತಾರೆ. ಆಮೇಲೆ ಒಂದಿಷ್ಟು ಸಿನಿಮಾ ಎಲ್ಲ ಮಾಡ್ತಿದ್ನಲ್ಲ, ನಂಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ಗಳು ಜಾಸ್ತಿ. ಆಮೇಲೆ ಅಣ್ಣನ ಜೊತೆ ಇದ್ದಾಗ ಹೊರಗಡೆ ಎಲ್ಲ ತುಂಬ ಕಡೆ ಎಲ್ಲ ಹೋದಾಗ ಎಲ್ಲರೂ ಗುರುತಿಸ್ತಿದ್ರು. ಈಗ ಕಾಂತಾರ ಅನ್ನೋ ಸಿನಿಮಾ ಒಂದು ಇದರಲ್ಲಿ ಒಂದು ಒಳ್ಳೆಯ ಪಾತ್ರ ಮಾಡಿದ್ದೀನಿ. ಒಂದೊಂದು ಪಾತ್ರ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ರಿಷಬ್ ಅಣ್ಣ ಆಗಲಿ, ಅರವಿಂದಣ್ಣ ಆಗಲಿ, ಪ್ರತಿಯೊಬ್ಬರು ಪ್ರಗತಿ ನಮ್ಮದು ಇಡೀ ತಂಡ, ರೈಟ್ರ್ಗಳಾಗಲಿ ಮತ್ತು ಹೊಂಬಾಳೆ ಸಂಸ್ಥೆ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಮುಂದೆ ಒಂದಿಷ್ಟು ಸಿನಿಮಾ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಷ್ಟೇ. ಓಕೆ, ಒಂದಷ್ಟು ನಾನು ಕೇಳಬೇಕು, ಈ ತುಳು ಮತ್ತು ಒಂದಷ್ಟು ಪೋರ್ಷನ್ಗಳನ್ನು ಪಾರ್ಧನ ಆಗಿರ್ಬೋದು ಎಲ್ಲವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ತೋರಿಸಿರೋದು, ಹಾಗೆ ಕನಕವತಿ ಸಾಯುವಂಥ ಸಂದರ್ಭದಲ್ಲಿ
ಒಂದು ಲೈನ್ ಹೇಳ್ತಾರೆ ರಿಷಬ್ ಶೆಟ್ಟಿ ಅವರು, ಕಿಡ್ನಿ ಪೆರಡೆ ಅಂತ. ಸಾಕಷ್ಟು ಜನಕ್ಕೆ ಅರ್ಥ ಕೂಡ ಆಗಿದೆ. ಕೋಳಿ ಮರಿ ಅಂತ. ಸೊ ಈ ತರ ಸಣ್ಣ ಪುಟ್ಟ ಎಲಿಮೆಂಟ್ಸ್ ಅನ್ನ ಆಡ್ ಮಾಡೋದು ಹೇಗೆ ಹೇಗೆ ಆಗ್ತಾ ಇತ್ತು? ಅದೇ ಹೇಳಿದ್ನಲ್ಲ ಮೇಡಮ್, ಅಂದರೆ ಒಂದಿಷ್ಟು ಅದ್ರ ಬಗ್ಗೆ ಗೊತ್ತಿದ್ದವ್ರನ್ನೆಲ್ಲ ಮೀಟ್ ಮಾಡಿ ರಿಸರ್ಚ್ ಟೈಮಲ್ಲೇ ತುಂಬ ದೊಡ್ಡ ದೊಡ್ಡವರು ರೈಟರ್ಗಳು ಅದ್ರ ಬಗ್ಗೆ ಅನುಭವ ಇರೋರು ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಪಾಡ್ದವನಾಗಲಿ. ನಮ್ಮ ಇವರು ಮೈಮ್ ರಾಮದಾಸ್ ಈ ಮ್ಯೂಸಿಕ್ ಇದು ಮಾಡ್ತಾರಲ್ಲ, ಈ ತಲೆಯೆಲ್ಲ ಅವ್ರದ್ದು ಆಫ್ ಪೈಲ್ ಇದೆ, ಕ್ಲೈಮ್ಯಾಕ್ಸ್ ಹಾಡಿರೋದು ಅವರು ತುಂಬ ಕಾಂಟ್ರಿಬ್ಯೂಟ್ ಮಾಡಿದರು. ಮತ್ತು ಸ್ವರಾಜ್ ಅವರು ಇದ್ದರು, ಗುರುವಣ್ಣ ಆಗಲಿ ಅಣ್ಣ ಆಗಲಿ, ಮತ್ತು ಹಿಂದೆ ಅವ್ರದ್ದು ಫುಲ್ಲು ಸ್ಟಡಿ ಮಾಡೋಂಥ ಟೀಮು ಪ್ರತಿಯೊಂದು ಇನ್ ಡೀಟೇಲ್ ಕೆಲಸ ಮಾಡಿದ್ರು. ನೀವು ಕೇಳಿದ್ರಲ್ಲ ಈಗ ಅದು ವರ್ಡ್, ಅಂದರೆ ಅದು ಕತೆ ಬರಿಬೇಕಾದ್ರೆ ಎಲ್ಲ ಮಾಡಿದ್ರು ಮೇಡಮ್. ಅದಂದರೆ ಈ ಥರನೇ ಬರಬೇಕು ಅನ್ನೋದೊಂದು ಇತ್ತು. ಮತ್ತು ಅಣ್ಣ ಮತ್ತು ಅರವಿಂದ್ ಅಣ್ಣಂದು ವಿಷನ್ ಏನಂದರೆ ಅವರು ಫಸ್ಟೇ ಅಂದ್ಕೊಂಡಿರ್ತಾರೆ ಈ ಥರನೇ ಬರಬೇಕು, ಇದೇ ಥರ ಶೂಟ್ ಮಾಡಬೇಕಂತ. ಆ ಥರ ಅಚೀವ್ ಮಾಡ್ತಾರೆ, ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ. ಓಕೆ. ಸೊ ಈಗ ಚೀಂಕ್ರನ ಪಾತ್ರ, ಕಾಂತಾರ ಚಾಪ್ಟರ್ 1 ಚೀಂಕ್ರನ ಪಾತ್ರದ ನಂತರ ಎಷ್ಟು ಸಿನಿಮಾ ಆಫರ್ ಬರ್ತಾ ಇದೆ, ಏನು ಡಿಫ್ರೆನ್ಸ್ ಆಗಿದೆ? ಈಗ ಏನಾದರೂ ರಿಷಬ್ ಶೆಟ್ಟಿ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡ್ತೀರಾ ಇದು ಮಾಡಲಾ ಬೇಡವಾ ಅಂತ, ಹೇಗೆ? ಇಲ್ಲ ಮೇಡಮ್, ಅದೇ ಇದು ಕಾಂತಾರ ಆಗೋಕ್ಕೂ ಒಂದು 3 ಸಿನಿಮಾ ಮುಗಿಸಿದೆ ನಾನೀಗ ಆಲ್ರೆಡಿ 1 ತಿಂಗಳಲ್ಲಿ. ಇನ್ನೂ ಒಂದಿಷ್ಟಿದೆ ಮಾಡಬೇಕು. ನಾನು ಅಂದರೆ ಏನೇ ಇದ್ದರೂ ನಾನು ಅಣ್ಣನ ಹತ್ರ ಹೇಳ್ತೀನಿ, ಹೋಗ್ತೀನಿ. ಬಟ್ ಅಂದರೆ ಈಗ ಸ್ವಲ್ಪ ನಾನು ಇಂಜೂರಲ್ಲಿದ್ದೆ, ರೆಸ್ಟಲ್ಲಿದ್ದೆ, ಹೋಗ್ಬೇಕು ಮೇಡಮ್. ನಾನು ಏನೇ ಇದ್ದರೂ ಅಣ್ಣ ಹತ್ರ ಕೇಳಿಬಿಟ್ಟೆ ಮೇಡಮ್. ಓಕೆ. ಶೂಟಿಂಗ್ ಟೈಮಲ್ಲಿ ಏನಾದ್ರು ಇಂಜುರೀಸ್ ಆಗಿದ್ದು ಏನಾದರೂ? ನಂದು ಪರ್ಸ್ನಲಿ ಬೇರೆ ಏನೋ ಸ್ವಲ್ಪ ಇಂಜುರಿ ಆಗಿತ್ತು ಶೂಟಿಂಗ್ ಟೈಮಲ್ಲಿ. ಬಟ್ ಶೂಟಿಂಗಲ್ಲಿ ಆಗಿದ್ದಲ್ಲ, ಹೊರಗಡೆ ಮಾಡ್ಕೊಂಡಿದ್ದು ಆ ವರ್ಕೌಟ್ ಮಾಡೋ ಟೈಮಲ್ಲಿ. ಓಕೆ. ನಿಮ್ಮನ್ನ ಇಷ್ಟಪಟ್ಟು ಮತ್ತಷ್ಟು ನೋಡ್ಬೇಕು ಅಂತ ಇರುವಂತಹ ಜನರಿಗೆ, ಸುಚೀಂಕ್ರನ ಪಾತ್ರ ಅಂತ ರೆಕಗ್ನೈಸ್ ಮಾಡೋರಿಗೆ, ಪ್ರೀತಿ ಕೊಡೋರಿಗೆ ಏನು ಹೇಳ್ತೀರಿ ಇವತ್ತು? ಅದು ತುಂಬ ಖುಷಿ ಆಗುತ್ತೆ. ಅಂದರೆ ಇವತ್ತು ಒಂದಿಷ್ಟು ಜನ ಮೆಸೇಜ್ ಮಾಡ್ತಾರೆ, ಒಂದಿಷ್ಟು ಜನ ಕಾಲ್ ಮಾಡ್ತಾರೆ, ಸಿಕ್ಕಿ ಮಾತಾಡಿಸ್ತಾರೆ. ಆ ಪ್ರೀತಿನ ಉಳಿಸ್ಕೊತೀನಿ. ಇನ್ನು ಮುಂದಿನ ಸಿನಿಮಾಗಳಲ್ಲಿ ಉತ್ತಮವಾಗಿ ಅಭಿನಯ ಮಾಡ್ತೀನಿ, ಬೇರೆ ಬೇರೆ ಪಾತ್ರದಲ್ಲಿ ಬಂದು ಕಾಣಿಸ್ಕೊಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಕೂಡ ಕಾಂತಾರ ಚಾಪ್ಟರ್ 1 ಬೆರ್ಮೆಯ ಆಪ್ತ ಚೀಂಕ್ರ ರಕ್ಷಿತ್ ರಾಮಚಂದ್ರ ಶೆಟ್ಟಿ ಅವರ ಮಾತುಗಳು. ಒಂದಷ್ಟು ಶೂಟಿಂಗ್ ಸೆಟಲ್ ಆಗಿದ್ದಂತಹ ಘಟನೆಗಳು, ಜೊತೆಗೆ 8 ವರ್ಷಗಳಿಂದಲೂ ಕೂಡ ರಿಷಬ್ ಶೆಟ್ಟಿ ಅವರ ಒಡನಾಟ, ಎಲ್ಲದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಿದ್ರು. ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.